ಒಂದ್ಸತಿ ಶ್ಲೋಕ ಓದಿ ಬಿಡ್ತೀನಿ. ಶ್ಲೋಕ 25. ಶನೈ ಶನೈರು ಪರಮೇದ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನಾಕಿಂಚಿದ್ ಅಪಿ ಚಿಂತಯೇತ್. ಸೊ ಇಲ್ಲಿ ಭಗವಂತ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಅಷ್ಟಾಂಗ ಯೋಗದಲ್ಲಿ ಹೇಗೆ ಪಡೆಯೋದು ಅದನ್ನ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲೂ ಕೂಡ ಅದನ್ನೇ ಹೇಳಿದ್ರು. ಮೊದಲನೇ ಹೆಜ್ಜೆಯಾಗಿ ಏನ್ ಮಾಡ್ಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಎಲ್ಲ ಐಹಿಕ ಇಚ್ಛೆಗಳನ್ನ ನಾವು ಬಿಟ್ಟು ಬಿಡಬೇಕು ಮೊದಲನೇದಾಗಿ. ಆದ್ರೆ ಕಡೆದಾಗಿ ಏನ್ ಮಾಡ್ಬೇಕು? ಮೊದಲನೇದಾಗಿ ಐಹಿಕ ಇಚ್ಛೆಯನ್ನ ಬಿಟ್ಟು, ಕಡೆದಾಗಿ ಕೂಡ ಏನು ಲಾಸ್ಟ್ ಆಕ್ಷನ್ ಅಂದ್ರೆ ಬೇರೆ ಏನನ್ನೂ ಕುರಿತು ಯೋಚಿಸಬಾರದು. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಬೇರೆ ಏನನ್ನೂ ಕುರಿತು ಯೋಚಿಸಬಾರದು, ಐಹಿಕ ವಿಷಯಗಳನ್ನ ಕುರಿತು ಯೋಚಿಸಲೇಬಾರದು, ಮನಸ್ಸನ್ನ ಆತ್ಮದಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯಗಳನ್ನು ಆಧಾರ ಮಾಡಿಕೊಂಡ ಬುದ್ಧಿಶಕ್ತಿಯ ಮೂಲಕ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೀಗೆ ಮನಸ್ಸನ್ನು ಆತ್ಮದಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು, ಬೇರೇನನ್ನು ಕುರಿತು ಯೋಚಿಸಬಾರದು. ಹಾಗಾದ್ರೆ ಈ ಡಿಟರ್ಮಿನೇಷನ್ ನಮ್ಗೆ ಹೇಗೆ, ದೃಢ ನಂಬಿಕೆ ಅನ್ನೋದು ಹೇಗೆ ಬರ್ಲಿಕ್ಕೆ ಸಾಧ್ಯ? ಸೂಕ್ತವಾದ ದೃಢ ನಂಬಿಕೆ ಮತ್ತು ಬುದ್ಧಿಶಕ್ತಿಗಳ ಮೂಲಕ ಮನುಷ್ಯನು ಕ್ರಮಕ್ರಮವಾಗಿ ಇಂದ್ರಿಯಗಳ ಕಾರ್ಯಗಳನ್ನ ನಿಲ್ಲಿಸಬೇಕು. ಸೊ ಗಟ್ಟಿ ಮನಸ್ಸು ಮಾಡಿ ಮತ್ತು ನಮ್ಮ ಬುದ್ಧಿಯನ್ನ ಉಪಯೋಗಿಸಿ ಇಂದ್ರಿಯಗಳನ್ನ ಆಸೆ ಪಡೋದನ್ನ, ಇಂದ್ರಿಯ ತುಷ್ಟಿಯ ಬಗ್ಗೆ ಥಿಂಕ್ ಮಾಡೋದನ್ನ ನಿಲ್ಲಿಸಬೇಕು. ಇಂದ್ರಿಯಗಳನ್ನ, ಇಂದ್ರಿಯ ವಿಷಯಗಳಿಂದ ದೂರ ಇಡೋದನ್ನ ಪ್ರತ್ಯಾಹಾರ ಅಂತ ಕರೆಯಲಾಗುತ್ತೆ. ಇದು ನಾವು ಅಷ್ಟಾಂಗ ಯೋಗದ ಪದ್ಧತಿಯಲ್ಲಿ ಇದು ಈ ಕೆಳಮಟ್ಟದ ಅಂದ್ರೆ ಯೋಗ ರುರುಕ್ಷುವಿನಲ್ಲಿ ಇದು ಕಟ್ಟಕಡೆಯ ಸ್ಟೇಜ್ ಅಲ್ವಾ? ಯಮ, ನಿಯಮ, ಆಸನ, ಪ್ರಾಣಾಯಾಮ ಕಡೆಗೆ ಬರೋದು ಪ್ರತ್ಯಾಹಾರ ಅಂತ. ಹಾಗಾಗಿ ಇಂದ್ರಿಯಗಳನ್ನ ಇಂದ್ರಿಯ ವಿಷಯದಿಂದ ದೂರ ಇಡಬೇಕು ಅಂತ. ಸೊ ಅದು ಅಷ್ಟು ಸುಲಭನಾ? ಬಹಳ ಕಷ್ಟವಾದ ಕೆಲಸ ಅಲ್ವಾ? ದೃಢ ನಂಬಿಕೆ ಪಡ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಈ ದೃಢ ನಂಬಿಕೆ ಹೇಗೆ ಬರುತ್ತೆ ಒಬ್ರಿಗೆ? ದೃಢ ನಂಬಿಕೆ, ಧ್ಯಾನ ಮತ್ತು ಇಂದ್ರಿಯ ಕಾರ್ಯಗಳನ್ನು ಕೊನೆಗಾಣಿಸುವುದರಿಂದ ನಿಯಂತ್ರಿತವಾದ ಮನಸ್ಸನ್ನು ಸಮಾಧಿ ಸ್ಥಿತಿಯಲ್ಲಿ ನೆಲೆಗೊಳಿಸಬೇಕು. ಇಲ್ಲಿ ಬರೆಯೋದೇನೋ ಬರೀತಾರೆ, ನಾವು ದೃಢ ನಂಬಿಕೆ ಪಡ್ಕೋಬೇಕು, ಇಂದ್ರಿಯ ಕಾರ್ಯಗಳನ್ನ ಮಾಡಬಾರ್ದು, ತೃಪ್ತಿಯನ್ನು ಪಡ್ಕೊಳ್ಳುವಂತ ಕೆಲಸ ಆಯ್ತು. ಆದ್ರೆ ಇದನ್ನು ಪಡ್ಕೊಳ್ಳೋದು ಹೇಗೆ? ಇದು ಅಷ್ಟು ಸುಲಭ ಇಲ್ಲ ಅಲ್ವಾ? ಹಾಗಾಗಿ ಇದು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಭಕ್ತಿ ಯೋಗದಲ್ಲಿದ್ದವರಿಗೆ ಇದು ಬಹಳ ಸುಲಭ ಆಗತ್ತೆ. ಈ ದೃಢ ನಂಬಿಕೆ ಪಡ್ಕೊಳ್ಳೋದು ಹೇಗಪ್ಪ? ಕೀರ್ತನ ಮತ್ತೆ ಕೇಳಿಸ್ಕೊಳ್ಳೋದು, ಶ್ರವಣ ಮತ್ತೆ ಕೀರ್ತನ. ಯಾರಿಂದ ಕೇಳಿಸ್ಕೊಳ್ಬೇಕು? ಇದು ಶುದ್ಧ ಭಕ್ತರಿಂದ ಕೇಳಿಸ್ಕೊಳ್ಬೇಕು. ಆಗ ಏನಾಗತ್ತೆ, ಅವರ ಹೃದಯದಲ್ಲಿದ್ದಂತಹ ನಂಬಿಕೆ, ನಾವೀಗ ಭಗವಂತನ ಲೀಲೆಗಳನ್ನ, ಆ ಶುದ್ಧ ಭಕ್ತರು ಹೇಗೆ ಇದನ್ನೆಲ್ಲ ಪಡ್ಕೊಂಡ್ರು, ಹೇಗೆ ಅವರು ಸಾಧ್ಯ ಮತ್ತು ಸಾಧಕ ಇದೆರಡರಲ್ಲಿ ನಾವು ಆಸಕ್ತಿಯನ್ನ ತೋರಿಸ್ತಾ ಹೋದಾಗ ನಮಗೆ ದೃಢ ಭಕ್ತಿ, ಅವರ ಹೃದಯದಲ್ಲಿದ್ದಂತಹ ಈ ಭಕ್ತಿ ವಿಶ್ವಾಸ ಅನ್ನೋದು ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ನಮಗೆ ಆವಾಗ ದೃಢ ಭಕ್ತಿ ಬರ್ಲಿಕ್ಕೆ ಶುರುವಾಗುತ್ತೆ. ನಾವು ಬರೀ ಯೋಗದಿಂದ ಮಾಡ್ತೀವಿ, ನನ್ನ ಇಂದ್ರಿಯವನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಇವತ್ತು ಮಾಡ್ಬೋದು, ಇನ್ನೊಂದು 6 ತಿಂಗಳು ಮಾಡ್ಬೋದು. ಆದ್ರೆ ಸ್ವಲ್ಪ ಎಲ್ಲಾದ್ರೂ ಸ್ಲ್ಯಾಕ್ ಆದ್ರೆ, ಸ್ವಲ್ಪ ಎಲ್ಲಾದ್ರೂ ನಾವು ಸ್ವಲ್ಪ ಬಿಟ್ರೆ ಅದನ್ನ ಮತ್ತೆ ಇಂದ್ರಿಯ ವಾಪಸ್ ಹೊರಟೋಗುತ್ತೆ ತನ್ನ ಒರಿಜಿನಲ್ ಬುದ್ಧಿಗೆ. ಹಾಗಾಗಿ ಇಂದ್ರಿಯ ಕಂಟ್ರೋಲ್ ಅನ್ನೋದು ಅಷ್ಟಾಂಗ ಯೋಗದಲ್ಲಿ ಬಹಳ ಬಹಳ ಕಷ್ಟಕರವಾದಂತಹ ಕೆಲಸ. ಐಹಿಕ ದೇಹವಿರುವಷ್ಟು ಕಾಲವೂ ಮನುಷ್ಯನು ಜಡವಸ್ತಿನೊಂದಿಗೆ ಸಂಬಂಧವನ್ನ ಹೊಂದಿದ್ದರೂ ಇಂದ್ರಿಯ ತೃಪ್ತಿಯ ವಿಷಯವನ್ನು ಕುರಿತು ಯೋಚಿಸಲೇಬಾರದು. ಸೊ ಅವರು ಹೇಳ್ತಾರೆ ಅಷ್ಟಾಂಗ ಯೋಗದಲ್ಲಿ ಅವನು ಬದುಕಿದಷ್ಟು ಕಾಲ, ಎಷ್ಟು ದಿನ ಈ ದೇಹ ಇರುತ್ತೋ ಅವನಿಗೆ ಅಷ್ಟು ದಿನ ಕೂಡ ಇಂದ್ರಿಯ ತೃಪ್ತಿಯ ವಿಷಯವನ್ನ ಯೋಚಿಸಬಾರ್ದು ಅಂತ. ಅದು ಬಹಳ ಕಷ್ಟ ಅಲ್ವಾ? ನಾವು ಅದು ಕಲಿಯುಗದಲ್ಲಿ ಇದ್ದವರು ಇಂದ್ರಿಯ ವಿಷಯಗಳನ್ನೇ ಯೋಚಿಸಬಾರ್ದು ಅಂತ ಅಂದ್ರೆ ತುಂಬಾನೇ ಕಷ್ಟ. ಇಂದ್ರಿಯ ವಿಷಯದಲ್ಲಿ ಈಗೇನೋ ಒಂದು ಒಳ್ಳೆ ಪರಿಮಳ ತಕೊಳ್ಳೋದಿರ್ಬೋದು, ಏನೋ ಅದನ್ನ ತಗೊಳ್ಬಾರ್ದು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಎಲ್ಲ ಕಡೆ ನಾವು ಮುಚ್ಕೊಂಡು ಹೋಗೋದಕ್ಕಾಗಲ್ಲ ಅಲ್ವಾ? ಪ್ರತಿಯೊಂದರಲ್ಲೂ ಇಂದ್ರಿಯ ತೃಪ್ತಿಯ ವಿಷಯದಿಂದ ದೂರ ಇರಬೇಕು. ಪರಮಾತ್ಮನ ಆನಂದವನ್ನು ಬಿಟ್ಟು ಬೇರೆ ಯಾವುದೇ ಸಂತೋಷವನ್ನ ಕುರಿತು ಯೋಚಿಸಬಾರದು. ಆಲ್ವೇಸ್ ಥಿಂಕ್ ಆಫ್ ಗಾಡ್ ಅಂತ. ಭಗವಂತನ ಬಿಟ್ಟು ಬೇರೆ ಏನನ್ನೂ ಕುರಿತು ನಾವು ಯೋಚನೆಯನ್ನ ಮಾಡಬಾರ್ದು.
ಇದು ಹೀಗೆ ನಾವು ಈ ಪ್ರತ್ಯಾಹಾರ ಮಾಡಿ ಯೋಗ ಮಾಡಿ ಮಾಡ್ತೀನಿ ಅಂದ್ರೆ ಇದು ಬಹಳ ಕೃತಕವಾದಂತಹ ನಿಯಂತ್ರಣ ಆಗತ್ತೆ, ಆರ್ಟಿಫಿಷಿಯಲ್ ಮೆಥಡ್. ಯಾಕೆ ಎಷ್ಟು ದಿನ ಮಾಡ್ಬೋದು ಹೀಗೆ? ಸಾಧ್ಯ ಆಗಲ್ಲ. ಒಂದಲ್ಲ ಒಂದಿನ ನಾವು ಅದನ್ನ ಬಿಟ್ಟೇ ಬಿಡ್ತೀವಿ. ಆದ್ರೆ ನಾವು ಭಕ್ತಿಯನ್ನ ಮಾಡಿದಾಗ ಏನಾಗತ್ತೆ, ನಮ್ಮ ಈ ಇಂದ್ರಿಯಗಳನ್ನ ನಾವೇನ್ ಮಾಡ್ತೀವಿ, ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀವಿ. ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಆಟೋಮೆಟಿಕ್ ಆಗಿ ಈ ಇಂದ್ರಿಯಗಳು ಏನಾಗ್ತವೆ, ನಮಗೆ ತನ್ನಷ್ಟಕ್ಕೆ ತಾನೇನೇನೆ ಕಂಟ್ರೋಲಿಗೆ ಬರುತ್ತೆ. ಯಾಕೆ? ಎಲ್ಲ ಇಂದ್ರಿಯಗಳು ಕೂಡ ಭಗವಂತನ ಸೇವೆಯಲ್ಲಿ ನಿರತ ಆಗಿರುತ್ತೆ. ಸೊ ನಾವು ಈಗ ಸ್ಪೆಷಲ್ ಏನು ಅದಕ್ಕೆ ಕಂಟ್ರೋಲ್ ಮಾಡುವ ಅಗತ್ಯ ಇಲ್ಲ. ಎಲ್ಲದರಲ್ಲೂ ನಾವು ಸವೈ ಮನಃ ಕೃಷ್ಣ ಅಂತ ನಾವು ಇವ್ರದ್ದು ಅಂಬರೀಷ ಮಹಾರಾಜಂದು ನೋಡಿದೀವಲ್ವಾ, ನವವಿಧ ಭಕ್ತಿಯಲ್ಲಿ ಹೇಗೆ ಅವರು ಎಲ್ಲ ದೇಹದ ಪ್ರತಿಯೊಂದು ಪಾರ್ಟ್ಸ್ ಅನ್ನು ಕೂಡ ಭಗವಂತನ ಸೇವೆಯಲ್ಲಿ ಅವರು ತೊಡಗಿಸಿದ್ರು. ಸೊ ಹಾಗಾಗಿ ಈ ಪ್ರತ್ಯಾಹಾರ ಅನ್ನೋದು ಯಾವುದ್ರಲ್ಲಿ ಸುಲಭ ಆಗುತ್ತೆ? ಕೃಷ್ಣ ಭಕ್ತಿಯಲ್ಲಿ. ನೇರವಾಗಿ ಕೃಷ್ಣ ಭಕ್ತಿಯನ್ನು ಅಭ್ಯಾಸ ಮಾಡುವುದರಿಂದ ಸುಲಭವಾಗಿ ಈ ಸ್ಥಿತಿಯನ್ನ ತಲುಪಬಹುದು. ಸೊ ನಾವು ಕೃಷ್ಣ ಭಕ್ತಿಯನ್ನ ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀವೋ ಆಗ ನಮಗೆ ಇದು ಬಹಳ ಸಿಂಪಲ್. ಪ್ರತಿಯೊಂದು ಕೆಲಸ, ಈಗ ಬೆಳಗ್ಗೆ ಎದ್ದು ದೇವರ ಮನೆ ಕ್ಲೀನ್ ಮಾಡೋದು ಮಾಡ್ತಾ ಇರ್ತೀವಿ, ಆಗ ಅದರಲ್ಲೇ ಕಾನ್ಸಂಟ್ರೇಟ್ ಆಗಿರುತ್ತೆ ಅಲ್ವಾ, ಫುಲ್ ದೇವ್ರ ವಿಷಯದಲ್ಲೇ ಕಾನ್ಸಂಟ್ರೇಟ್ ಆಗಿರುತ್ತೆ. ಹಾಗೆ ಪ್ರತಿಯೊಂದು ದೇವರಿಗೆ ಹೂವು ಮುಡಿಸೋದು, ದೀಪ ಹಚ್ಚೋದು, ಪೂಜೆ ಮಾಡೋದು ಅಥವಾ ಕ್ಲೀನ್ ಮಾಡೋದು, ಯಾವುದೇ ಸ್ಥಿತಿ ಇರಲಿ ನಾವು ಈಸಿಯಾಗಿ ಅಲ್ಲಿ ಸಮಾಧಿ ಸ್ಥಿತಿಯನ್ನ ತಲುಪಬಹುದು. ಆದ್ರೆ ಈ ಪ್ರತ್ಯಾಹಾರ ಯೋಗದ ಪ್ರಕಾರ ಮಾಡಿ ನಾನು ಪ್ರತ್ಯಾಹಾರ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತುಂಬಾ ತುಂಬಾ ಕಷ್ಟ ಆಗತ್ತೆ. ನಾವು ಕೃಷ್ಣನ ಭಕ್ತಿಯನ್ನ ಮಾಡಿದಾಗ ನಾವು ಆಟೋಮೆಟಿಕ್ ಆಗಿ ಭಕ್ತಿಯಲ್ಲಿ ತೊಡಗ್ತೀವಿ ಮತ್ತು ಕೃಷ್ಣನೇ ನಮ್ಮನ್ನ ಅಲ್ಲಿ ಕಂಟ್ರೋಲ್ ಮಾಡ್ತಾನೆ. ನಾವು ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕಾಗಿಲ್ಲ, ಕೃಷ್ಣನೇನೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಇಲ್ಲಿ 9ನೇ ಅಧ್ಯಾಯದಲ್ಲಿ ಒಂದು 31ನೇ ಶ್ಲೋಕ ಇದೆ. ಅದು ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವಚ್ಚಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ್ಯ ಪ್ರಣಶ್ಯತಿ. ಸೊ ಅಲ್ಲಿ ಭಗವಂತನೇ ಹೇಳ್ತಾರೆ, ನನ್ನ ಭಕ್ತರು ಯಾವತ್ತಿಗೂ ನಾಶ ಆಗುವುದಿಲ್ಲ, ಹೋಗು ಅರ್ಜುನ, ಅದನ್ನ ಇಡೀ ಪ್ರಪಂಚಕ್ಕೆ ಸಾರು ಅಂತ. ಹಾಗೆ ಅವ್ರು ಯಾವತ್ತೂ ನಮ್ಮನ್ನ ಬೀಳೋದಕ್ಕೆ, ಕೆಳಗೆ ಬೀಳೋದಕ್ಕೆ, ಭಕ್ತಿಯಿಂದ ಹೊರಗೆ ಬರೋದಕ್ಕೆ ಬಿಡೋದಿಲ್ಲ. ಆದರೆ ಈ ಅಷ್ಟಾಂಗ ಯೋಗದಲ್ಲಿ ಎಲ್ಲಿಯಾದ್ರೂ ನಾವು ಒಂದು ಚೂರು ಜಾರಿದ್ರೆ ನೇರ ಕೆಳಗೆ ಬೀಳೋದೇ ಉಂಟು. ಯಾಕಂದ್ರೆ ಅವ್ರ ಜೀವನ ಇಡೀ ಅವನು ಜಡವಸ್ತಿನೊಳಗೆ ಸಂಬಂಧ ಇಂದ್ರಿಯ ತೃಪ್ತಿಯ ವಿಷಯವನ್ನ ಅವನು ಯೋಚಿಸ್ಲೇಬಾರ್ದು. ಅಕಸ್ಮಾತ್ ಅವನೇನಾದ್ರೂ ಒಂಚೂರು ಯೋಚಿಸ್ದ ಅಂದ್ರೆ ಅವನು ಮತ್ತೆ ಇಂದ್ರಿಯ ಇದರಲ್ಲೇ ತುಷ್ಟಿಯಲ್ಲೇ ಬಿದ್ಕೊಳ್ತಾನೆ. ಹಾಗಾಗಿ ಅದು ತುಂಬಾ ತುಂಬಾ ಕಷ್ಟದ ವಿಧಾನ. ಎಸ್ಪೆಷಲಿ ಈ ಕಲಿಯುಗಕ್ಕಂತೂ ಅದು ಬಹಳ ಬಹಳ ಕಷ್ಟದ ವಿಧಾನ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಶ್ಲೋಕ ನೋಡೋಣ. ಯಾರು ಓದ್ತೀರಾ? ಸುಮತಿ ಭಟ್ ಮಾತಾಜಿ ಓದ್ತೀರಾ? ನಾನು ಓದ್ಲಾ ಮಾತಾಜಿ? ಹಾ, ಓದಿ ಓದಿ. ಓದ್ತೀನಿ. ಯತೋ ಯತೋ ನಿಶ್ಚಲತಿ ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಂ ಅಸ್ಥಿರಂ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತತ್ ತತಸ್ತತೋ ನಿಯಮೈತತ್ ಆತ್ಮನ್ಯೇವಾವಶಂ ನಯೇತ್. ಆತ್ಮನ್ನೇವಾವಶಂ ನಯೇತ್. ಆತ್ಮನ್ಯೇವಾವಶಂ ನಯೇತ್. ಹರೇ ಕೃಷ್ಣ. ಒಬ್ರು ಓದಿ. ಯತೋ ಯತೋ ನಿಶ್ಚಲತಿ ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಂ ಅಸ್ಥಿರಂ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತತ್ ತತಸ್ತತೋ ನಿಯಮೈತತ್ ಆತ್ಮನ್ಯೇವಾವಶಂ ನಯೇತ್. ಆತ್ಮನ್ನೇವಾವಶಂ ನಯೇತ್. ಹಾ, ಓದಿ ಯತೋ ಮಾತಾಜಿ. ಯತೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತಿ ಆತ್ಮನ್ನೇವಾವಶಂ ನಯೇತ್. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಶಾಂತಲ ಮಾತಾಜಿ ಓದಿಸ್ತೀರಾ? ಹರೇ ಕೃಷ್ಣ ಮಾತಾಜಿ ಓದಿಸ್ತೇನೆ. ಹರೇ ಕೃಷ್ಣ. ರಾಜಮ್ಮ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತಾತ್ ಆತ್ಮನ್ಯೇವಾವಶಂ ನಯೇತ್.
ಹರೇ ಕೃಷ್ಣ ಮಾತಾಜಿ. ಪ್ರಮೀಳಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತ ಆತ್ಮನೈವ ವಶಂ ನಯೇತ್. ಹರೇ ಕೃಷ್ಣ ಮಾತಾಜಿ. ಜೈ ಶ್ರೀ ಮಾತಾಜಿ, ಅರ್ಥ ಅನುವಾದ ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ ಓದ್ತೀನಿ. ಹೌದು. ಯತ ಯತ ಯತಃ ಎಲ್ಲೆಲ್ಲಿ ನಿಶ್ಚಲತೆ ನಿಜವಾಗಿಯೂ ಉದ್ವಿಗ್ನವಾಗುತ್ತದೆಯೋ ಮನಃ ಮನಸ್ಸು ಚಂಚಲಂ ಚಂಚಲವಾದ ಅಸ್ಥಿರಂ ಅಸ್ಥಿರವಾದ ತತಃ ತತಃ ಅಲ್ಲಿಂದ ನಿಯಮ್ಯ ನಿಯಂತ್ರಿಸಿ ಏತತ್ ಇದನ್ನು ಆತ್ಮಾನಿ ಆತ್ಮನಲ್ಲಿ ಏವ ಖಂಡಿತವಾಗಿಯೂ ವಶಂ ನಿಯಂತ್ರಣಕ್ಕೆ ನಯೇತ್ ತರಬೇಕು. ಅನುವಾದ: ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀಶ ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಮನಸ್ಸಿನ ಸ್ವಭಾವ ಚಂಚಲವಾದದ್ದು ಮತ್ತು ಅಸ್ಥಿರವಾದದ್ದು. ಆದರೆ ಆತ್ಮ ಸಾಕ್ಷಾತ್ಕಾರವಾದ ಯೋಗಿಯು ಮನಸ್ಸನ್ನು ನಿಯಂತ್ರಿಸಬೇಕು. ಅವನನ್ನು ಮನಸ್ಸು ನಿಯಂತ್ರಿಸಬಾರದು. ಮನಸ್ಸನ್ನು ಅಂದರೆ ಮತ್ತು ಇಂದ್ರಿಯಗಳನ್ನು ಸಹ ನಿಯಂತ್ರಿಸುವವನನ್ನು ಗೋಸ್ವಾಮಿ ಅಥವಾ ಸ್ವಾಮಿ ಎಂದು ಕರೆಯುತ್ತಾರೆ. ಮನಸ್ಸಿನ ನಿಯಂತ್ರಣಕ್ಕೆ ಒಳಗಾದವನನ್ನು ಗೋದಾಸ ಅಥವಾ ಇಂದ್ರಿಯಗಳ ದಾಸ ಎಂದು ಕರೆಯುತ್ತಾರೆ. ಗೋಸ್ವಾಮಿಯಾದವನಿಗೆ ಇಂದ್ರಿಯ ಸುಖದ ಮಟ್ಟವು ತಿಳಿದಿರುತ್ತದೆ. ಆಧ್ಯಾತ್ಮಿಕ ಇಂದ್ರಿಯ ಸುಖದಲ್ಲಿ ಇಂದ್ರಿಯಗಳು ಋಷಿಕೇಶನ ಅಥವಾ ಇಂದ್ರಿಯಗಳ ಪರಮಸ್ವಾಮಿಯಾದ ಕೃಷ್ಣನ ಸೇವೆಯಲ್ಲಿ ತೊಡಗಿರುತ್ತವೆ. ಪರಿಶುದ್ಧಗೊಂಡ ಇಂದ್ರಿಯಗಳಿಂದ ಕೃಷ್ಣ ಸೇವೆ ಮಾಡುವುದನ್ನು ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ. ಇಂದ್ರಿಯಗಳನ್ನು ಸಂಪೂರ್ಣ ನಿಯಂತ್ರಣಕ್ಕೆ ಒಳಪಡಿಸುವ ರೀತಿ ಇದೆ. ಇನ್ನೂ ಮುಖ್ಯವಾದ ಸಂಗತಿ ಎಂದರೆ ಇದೇ ಯೋಗಾಭ್ಯಾಸದ ಅತ್ಯುನ್ನತ ಪರಿಪೂರ್ಣತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಈಗ ಹಿಂದೆ 2 ಶ್ಲೋಕಗಳಲ್ಲಿ ನಾವು ಭಗವಂತ ಹೇಳಿದ್ರು ಹೇಗೆ ನಾವು ಬೇಸಿಕ್ ಯೋಗ ಸ್ಟೇಜ್ ಅಂದ್ರೆ ಪ್ರಾರಂಭಿಕ ಹಂತದಿಂದ ಯೋಗ ರೂಢ ಸ್ಟೇಜ್ ವರೆಗೂ ಹೇಗೆ ತಲುಪಬಹುದು ಅದನ್ನ ಹೇಳಿದ್ರು. ಮನಸ್ಸಿನ ಇಂದ್ರಿಯ ಆಸೆಗಳನ್ನ ಇಟ್ಕೋಬಾರ್ದು, ಯಾವ ಐಹಿಕ ಆಸೆಯನ್ನ ಇಟ್ಕೊಳ್ಬಾರ್ದು, ಐಹಿಕ ಬಗ್ಗೆ ಚಿಂತನೆನೇ ಮಾಡಬಾರ್ದು ಅಂತ ಫಸ್ಟ್ ಅಂಡ್ ಲಾಸ್ಟ್ ಆಕ್ಷನ್ ಹೇಳಿದ್ರು. ಈಗ ಭಗವಂತ ಯಶಸ್ಸನ್ನ ಗೆಲುವನ್ನ ಹೇಗೆ ಪಡೆಯೋದು ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸು ತನ್ನ ಚಂಚಲವಾದ ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲಿ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ತಂದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಸೊ ಮನಸ್ಸಿನ ಸ್ವಭಾವವೇ ಹೇಗೆ ಚಂಚಲ. ಅದು ಒಂಥರ ಹೇಳ್ತಾರೆ, ಮನಸ್ಸು ಗಾರ್ಬೇಜ್ ಬಾಕ್ಸ್ ಅಂತ, ಒಂದು ಕಸದ ತೊಟ್ಟಿ ಅಂತ. ಅದರಲ್ಲಿ ನಾವು ಕೈ ಹಾಕಿದಾಗ ಏನು ಸಿಕ್ಕುತ್ತೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ಧ್ಯಾನಕ್ಕೆ ಕೂತಾಗ್ಲೂ ಅಷ್ಟೇ, ಇಲ್ಲದ್ದು ಬ್ಯಾಡದ್ದು ಆಲೋಚನೆ ಬರುದೇ ಆಗ ನಮ್ಗೆ ಅಲ್ವಾ. ಹಾಗೆ ಇದು ಮನಸ್ಸು ಬಹಳ ಬಹಳ ಚಂಚಲ ಮತ್ತೆ ಅಸ್ಥಿರ. ಇದು ಒಂದು ಕ್ಷಣ ಇದು ಮನಸ್ಸು ಒಂದು ಆಬ್ಜೆಕ್ಟ್ ಮೇಲೆ ಅಥವಾ ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಯೋಚಿಸಲ್ಲ. ಆದ್ರೆ ಏನ್ ಹೇಳ್ತಾರೆ, ಹಾಗಿದ್ದ ಮನಸ್ಸನ್ನ ಮತ್ತೆ ಮತ್ತೆ ವಾಪಸ್ ಎಳ್ಕೊಂಡು ಬಂದು ನಾವು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸ್ಬೇಕು ಅಂತ. ಮನಸ್ಸಿನ ಸ್ವಭಾವ ಚಂಚಲವಾದದ್ದು ಮತ್ತು ಅಸ್ಥಿರವಾದದ್ದು. ಆದರೆ ಆತ್ಮ ಸಾಕ್ಷಾತ್ಕಾರವಾದ ಯೋಗಿಯು ಮನಸ್ಸನ್ನು ನಿಯಂತ್ರಿಸಬೇಕು, ಅವನನ್ನು ಮನಸ್ಸು ನಿಯಂತ್ರಿಸಬಾರದು. ಸೊ ಯೋಗಿ ಏನ್ ಮಾಡಬೇಕು, ಅವನು ಮನಸ್ಸನ್ನ ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಈಗ ಇಂದ್ರಿಯಗಳು ಬಂದು ಮನಸ್ಸಿನ ನಿಯಂತ್ರಣದಲ್ಲಿ ಇರುತ್ತೆ, ಮನಸ್ಸು ಬಂದು ಆತ್ಮದ ನಿಯಂತ್ರಣದಲ್ಲಿ ಇರಬೇಕು. ಇದು ಸಾಧಾರಣ. ಆದ್ರೆ ನಾರ್ಮಲಿ ಏನಾಗುತ್ತೆ, ಎಲ್ಲ ಇಂದ್ರಿಯಗಳು ಮನಸ್ಸು ಎಲ್ಲವನ್ನ ಓವರ್ ಪವರ್ ಎಲ್ಲದಕ್ಕಿಂತ ಜಾಸ್ತಿ ಶಕ್ತಿಯುತ ಆಗ್ಬಿಡುತ್ತೆ. ಹಾಗಾಗಿ ಮನಸ್ಸು ಎಲ್ಲವನ್ನ ನಿಯಂತ್ರಿಸ್ಲಿಕ್ಕೆ ನೋಡುತ್ತೆ. ಸೊ ಆತ್ಮವನ್ನು ಕೂಡ ಮನಸ್ಸು ನಿಯಂತ್ರಿಸ್ಲಿಕ್ಕೆ ನೋಡುತ್ತೆ. ಹಾಗಾಗಿ ಆ ತರ ಕಂಡೀಷನ್ ಆಗ್ಬಾರ್ದು. ಆತ್ಮ ಮನಸ್ಸು ಆತ್ಮದ ಕೆಳಗಿರ್ಬೇಕು, ಆತ್ಮ ಫೈನಲ್. ಆದ್ರೆ ನಮ್ಮಲ್ಲಿ ಮನಸ್ಸು ರಾಜ ಆಗಿಬಿಡುತ್ತೆ, ಹಾಗೆ ಆಗ್ಬಾರ್ದು. ಸೊ
ಯಾರ ಮನಸ್ಸು ನಿಯಂತ್ರಿಸುವವನನ್ನು ಗೋಸ್ವಾಮಿ ಅಥವಾ ಸ್ವಾಮಿ ಎಂದು ಕರೆಯುತ್ತಾರೆ. ಸೊ ಯಾರು ಮನಸ್ಸನ್ನ ಕಂಟ್ರೋಲ್ ಮಾಡ್ತಾನೆ, ಇಂದ್ರಿಯವನ್ನ ಕಂಟ್ರೋಲ್ ಮಾಡ್ತಾನೆ, ಅಂದ್ರೆ ಆತ್ಮ ಎಲ್ಲದಕ್ಕಿಂತ ಹೈಯೆಸ್ಟ್ ಸ್ಟೇಜ್ ಅಲ್ಲಿ ಇರುತ್ತೆ ಅವರಲ್ಲಿ, ಅಂತವರನ್ನ ಗೋಸ್ವಾಮಿಗಳು ಅಂತ ಕರೀತಾರೆ. ಮನಸ್ಸಿನ ನಿಯಂತ್ರಕ್ಕೆ ಒಳಗಾದವನು, ಯಾರು ಮನಸ್ಸು ಹೇಳಿದಾಗೆ ಇವತ್ತು ಇಲ್ಲಿಗೆ ಹೋಗೋಣ, ಆ ಶಾಪಿಂಗಿಗೆ ಹೋಗೋಣ, ಈ ಮೂವಿ ನೋಡೋಣ, ಆ ಮೂವಿ ನೋಡೋಣ, ಅಥವಾ ಈಗ 1 hour ಟಿವಿ ನೋಡೋಣ, ಹೀಗೆ ಮನಸ್ಸು ಹೇಳಿದ ಹಾಗೆ ಯಾರು ಓಡ್ತಾ ಇರ್ತಾರಲ್ಲ ಅವರನ್ನ ಗೋದಾಸ, ಇಂದ್ರಿಯಗಳ ದಾಸ ಅಂತ, ಗೋದಾಸ ಅಥವಾ ಇಂದ್ರಿಯಗಳ ದಾಸ ಎಂದು ಕರೆಯುತ್ತಾರೆ. ಸೊ ಇದು ಗೋಸ್ವಾಮಿ ಮತ್ತೆ ಗೋದಾಸರಿಗೆ ಇರತಕ್ಕಂತಹ ವ್ಯತ್ಯಾಸ. ಇಲ್ಲಿ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಒಂದು ಶ್ಲೋಕ ಬರುತ್ತೆ, ಸರ್ವಪಾದೇನ ನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿ ಋಷ್ಯತೆ ಅಂತ. ಋಷಿಕ ಅಂತ ಅಂದ್ರೆ ಇಂದ್ರಿಯಗಳು, ಈಶಾ ಅಂದ್ರೆ ದೇವರು, ಇಂದ್ರಿಯಗಳ ಒಡೆಯ ಯಾರು? ಋಷಿಕೇಶ ಅಂದ್ರೆ ಯಾರು ಗೊತ್ತು ಎಲ್ರಿಗೂ? ಕೃಷ್ಣನೇ. ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮ ಪುರುಷ ಋಷಿಕೇಶ. ಸೊ ನಮ್ಮ ಋಷಿಕೇಶ ಬಂದು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸ್ತಾನೆ. ಹಾಗಾಗಿ ನಾವು ಯಾವಾಗ ಅವನ ಸೇವೆಯಲ್ಲಿ ನಮ್ಮ ಇಂದ್ರಿಯಗಳನ್ನ ತೊಡಗಿಸ್ತೀವೋ, ಭಕ್ತಿ ಸೇವೆಯಲ್ಲಿ ನಾವು ನಿರತರಾಗ್ತೀವೋ, ಆಗ ಋಷಿಕೇಶ ಬಂದು ನಮ್ಮ ಇಂದ್ರಿಯಗಳನ್ನ ಅವನು ಕಂಟ್ರೋಲ್ ಮಾಡ್ತಾನೆ. ನಾವು ಮಾಡ್ಬೇಕಾದದ್ದು ಇಷ್ಟೇ, ಕೇವಲ ನಮ್ಮ ಇಂದ್ರಿಯಗಳನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಆಗ ಆಟೋಮ್ಯಾಟಿಕ್ ಆಗಿ ನಮಗೆ ಈ ಇಂದ್ರಿಯ ನಿಯಂತ್ರಣ ಅನ್ನತಕ್ಕಂಥದ್ದು ಬರುತ್ತೆ ಅಂತ ಹೇಳಲಾಗುತ್ತೆ. ಪರಮಸ್ವಾಮಿಯಾದ ಇಂದ್ರಿಯಗಳ ಪರಮಸ್ವಾಮಿಯಾದ ಕೃಷ್ಣನ ಸೇವೆಯಲ್ಲಿ ತೊಡಗಿರುತ್ತದೆ. ಪರಿಶುದ್ಧಗೊಂಡ ಇಂದ್ರಿಯಗಳಿಂದ ಕೃಷ್ಣನ ಸೇವೆ ಮಾಡುವುದನ್ನ ಕೃಷ್ಣ ಪ್ರಜ್ಞೆ ಅಂತ ಕರೀತಾರೆ. ನಾವು ಯಾವಾಗ ಪರಿಶುದ್ಧವಾದಂತ ಇಂದ್ರಿಯಗಳಿಂದ ಕೃಷ್ಣನ ಸೇವೆಯನ್ನ ಮಾಡ್ತೀವೋ ಅದೇ ನಮ್ಮ ಈ ಕೃಷ್ಣ ಕಾನ್ಶಿಯಸ್ ಅಥವಾ ಕೃಷ್ಣ ಪ್ರಜ್ಞೆ. ಇಂದ್ರಿಯಗಳನ್ನ ಸಂಪೂರ್ಣ ನಿಯಂತ್ರಣಕ್ಕೆ ಒಳಪಡಿಸುವ ರೀತಿ ಇದೆ. ನಾವು ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಯೋಗ ಎಲ್ಲ ಮಾಡಿ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಸಿಂಪಲ್ ಆಗಿ ಭಕ್ತಿ ಮಾಡಿದಾಗ, ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಆಟೋಮೆಟಿಕ್ ಆಗಿ ನಮಗೆ ಕೃಷ್ಣ ಪ್ರಜ್ಞೆಗೆ ನಾವು ಬರ್ತೀವಿ. ಆದ್ರೆ ಶರಣಾಗತಿ ಭಾವ ಇರಬೇಕು. ಮುಖ್ಯವಾದ ಸಂಗತಿ ಎಂದರೆ ಇದೇ ಯೋಗದ ಅತ್ಯುನ್ನತ ಪರಿಪೂರ್ಣತೆ. ಇಂದ್ರಿಯ ಕಂಟ್ರೋಲ್ ಅನ್ನೋದು ಯೋಗಾಭ್ಯಾಸದ ಹೈಯೆಸ್ಟ್ ಲೆವೆಲ್ಲು, ಅತ್ಯುನ್ನತ ಪರಿಪೂರ್ಣತೆ ಅಂತ ಹೇಳಕ್ಕಾಗುತ್ತೆ. ಆದ್ರೆ ಇದು ಮಾಡೋದು ಕಷ್ಟ. ಸೊ ಪ್ರಾರಂಭಿಕ ಹಂತದಲ್ಲಿ ಏನ್ ಮಾಡ್ಬೇಕು, ನಾವು ಅದಕ್ಕೆ ಆಧ್ಯಾತ್ಮಿಕ ಗುರುಗಳು ಹೇಳಿದಂತ ಇದನ್ನ ರೂಲ್ಸ್ಗಳನ್ನ ಕೇಳ್ಕೋಬೇಕು ಅಲ್ವಾ. ನಮ್ಮ ಮನಸ್ಸಿಗೆ ನಾವು ಆಯ್ಕೆಯನ್ನ ಕೊಡ್ಬಾರ್ದು. ನೋ ಆಪ್ಷನ್. ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಾ, ಹೇಳ್ಬೇಕು 5 ಗಂಟೆಗೆ. 16 ರೌಂಡ್ ಮಾಡ್ಬೇಕಾ, 16 ರೌಂಡ್ ಮಾಡ್ಬೇಕು. ಅದೇ ತರ ನಾವು 4 ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡ್ಬೇಕಾ, ಮಾಡ್ಬೇಕು. ಯಾವ್ಯಾವ್ದು 4 ನಿಯಂತ್ರಕ ತತ್ವಗಳು ಎಲ್ರಿಗೂ ಗೊತ್ತು? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಮದ್ಯಪಾನ ನಿಯಂತ್ರಣ. ಮಾತಾಜಿ, ಮದ್ಯಪಾನ, ಮಾಂಸಾಹಾರ, ಹಾ. ಲೈಂಗಿಕ ಅನೈತಿಕ ಇದು ಅನೈತಿಕ ಚಟುವಟಿಕೆಗಳು. ಹೌದು. ಮತ್ತೆ ನೋ ಗ್ಯಾಮ್ಲಿಂಗ್, ಹೌದು. ಜೂಜಾಟ. ಜೂಜಾಟ. ಸೊ ಮಾಂಸವನ್ನ ತಿನ್ನೋ ಹಾಗಿಲ್ಲ, ಮದ್ಯಪಾನವನ್ನ ಮಾಡೋ ಹಾಗಿಲ್ಲ, ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ, ಮತ್ತೆ ಜೂಜಾಟ ಆಡುವ ಹಾಗೆ ಇಲ್ಲ. ಇದು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್, 4 ನಿಯಂತ್ರಕ ತತ್ವಗಳು. ಈ 4 ತತ್ವಗಳನ್ನ ಸಿಂಪಲ್ ಜಸ್ಟ್ ನಾವು ಫಾಲೋ ಮಾಡ್ತಾ ಹೋಗ್ಬೇಕು. ಫಾಲೋ ಮಾಡ್ತಾ ಹೋದಾಗ, ಅದೇ ರೀತಿ 16 ರೌಂಡ್ ಚಾಂಟಿಂಗ್ ಮಾಡ್ತಾ ಹೋದಾಗ ನಾವು ಈ ಮನಸ್ಸನ್ನೋದನ್ನ ಎಷ್ಟು ಒಂದು ಭಯಂಕರ ಅನ್ಕೊಂಡಿದೀವಿ, ಅದು ಆಟೋಮ್ಯಾಟಿಕ್ ಆಗಿ ನಮ್ಮ ಕಂಟ್ರೋಲಿಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ನೆಕ್ಸ್ಟ್ ಪ್ರಸಾದ ಸೇವನೆ, ಸಾತ್ವಿಕವಾಗಿ ಬದುಕೋದು, ಪ್ರಸಾದ ಸೇವನೆಯನ್ನ ಮಾಡೋದು. ಈ ತರ ನಾವು ಮಾಡ್ತಾ ಬಂದಾಗ ಆಟೋಮೆಟಿಕ್ ಆಗಿ ನಮ್ಮ ಎಲ್ಲ ಇಂದ್ರಿಯಗಳು, ನಮ್ಮ ನಾಲಿಗೆ, ನಮ್ಮ ಕಿವಿ, ನಮ್ಮ ಕಣ್ಣು ಎಲ್ಲವೂ ಕೂಡ ನಮ್ಮ ಕಂಟ್ರೋಲಿಗೆ ಬರ್ಲಿಕ್ಕೆ ಶುರುವಾಗತ್ತೆ. ನೆಕ್ಸ್ಟ್ ಶ್ಲೋಕ ನೋಡೋಣ. ಯಾರು ಓದ್ತೀರಿ ಈಗ? ನಾನ್ ಮಾಡ್ತೀನಿ ಭಾರತಿಗೆ. ಏನ್ ಮಾತಾಜಿ? ಓದಿ ಮಾತಾಜಿ, ಓದಿ. ಹೇಳಿ ಮಾತಾಜಿ.
ಪ್ರಶಾಂತಮನಸಂಹೇನಂ प्रशान्तमनसंह्येनं ಯೋಗಿನಂ ಸುಖಮುತ್ತಮಂ योगिनं सुखमुत्तमम् ಉಪೈತಿ ಶಾಂತರಜಸಂ उपैति शान्तरजसं ಬ್ರಹ್ಮಭೂತಾಮಕಲ್ಮಷಂ ब्रह्मभूतामकल्मषम् ಪ್ರಶಾಂತಮನಸಂಹೇನಂ प्रशान्तमनसंह्येनं ಯೋಗಿನಂ ಸುಖಮುತ್ತಮಂ योगिनं सुखमुत्तमम् ಉಪೈತಿ ಶಾಂತರಜಸಂ उपैति शान्तरजसं ಬ್ರಹ್ಮಭೂತಾಮಕಲ್ಮಷಂ ब्रह्मभूतामकल्मषम् प्रशान्तमनसंह्येनं योगिनं सुखमुत्तमम् उपैति शान्तरजसं ब्रह्मभूतामकल्मषम् हरे कृष्ण माताजी ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಶಾಂತಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಮಿತಾ ಶೆಟ್ಟಿ ಮಾತಾಜಿ ಶ್ಲೋಕ ಓದ್ತೀರಾ? ಹರೇ ಕೃಷ್ಣ ಅವ್ರಾಗ್ಲೇ ಮಾತಾಜಿ. ಓದ್ಲಿಲ್ಲ ಮಾತಾಜಿ, ಓದ್ಬೇಕಾ? ಓದಿ. ಓದಿ ಓದಿ. ಪ್ರಶಾಂತ ಮನಸಂಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಯಲಕ್ಷ್ಮಿ ಮೇಟಿ ಮಾತಾಜಿ ಹರೇ ಕೃಷ್ಣ. ಶ್ಲೋಕ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ಪ್ರಶಾಂತ ಮನಸ ಹೇನಂ ಯೋಗಿನಾಂ ಸುಖಮುತ್ತಮಂ ಉಷ್ಯೇತಿ ಶಾಂತರಜಸಂ ಉಪೈತಿ ಮಾತಾಜಿ. ಉಪೈತಿ ಶಾಂತರಜಸಂ ಬ್ರಹ್ಮಭೂತ ಅಕಲ್ಮಷಂ. ಹರೇ ಕೃಷ್ಣ ಮಾತಾಜಿ. ದಿವ್ಯಾ ಕಾಮತ್ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಓದಿ ಮಾತಾಜಿ. ಪ್ರಶಾಂತ ಮನಸಂ ಹೈನಂ ಹೇನಂ ಮಾತಾಜಿ ಹರೇ ಕೃಷ್ಣ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪಯತಿ ಶಾಂತರಜಸಂ ಬ್ರಹ್ಮಭೂತಂ ಕಲ್ಮಷಂ. ಹರೇ ಕೃಷ್ಣ ಮಾತಾಜಿ. ಶಾಲಿನಿ ಭಟ್ ಮಾತಾಜಿ ಅರ್ಥ ಅನುವಾದ ಓದ್ತೀರಾ? ಮಾತಾಜಿ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಅರ್ಥ ಸುಖಮುತ್ತಮಂ. ಅನುವಾದ ಓದಿ ಮಾತಾಜಿ ಹರೇ ಕೃಷ್ಣ. ಒಂದ್ ಅರ್ಥ ಓದಿದ್ನಲ್ಲ, ಅದಕ್ಕೆ ಇದ್ರ ಓದುವ. ಅರ್ಥ ಅನುವಾದ ಓದಿ, ಅರ್ಥ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಶಾಂತ ಶಾಂತಿಯುತನಾದ ಕೃಷ್ಣನ ಪಾದ ಕಮಲಗಳ ಮೇಲೆ ಸ್ಥಾಪಿತವಾದ ಮನಸಂ ಮನಸ್ಸುಳ್ಳ ಹಿ ಖಂಡಿತವಾಗಿಯೂ ಏನಂ ಈ ಯೋಗಿನಂ ಯೋಗಿಯನ್ನು ಸುಖಂ ಸುಖವು ಉತ್ತಮಂ ಉತ್ತಮವಾದ ಅತ್ಯುತ್ತಮವಾದ ಉಪೈತಿ ಹೊಂದುವುದು ಶಾಂತರಜಸಂ ರಜೋಗುಣವು ಶಾಂತವಾದ ಬ್ರಹ್ಮಭೂತಂ ಪರತರನೊಂದಿಗೆ ಗುರುತಿಸಿಕೊಳ್ಳುವುದರಿಂದ ಮೋಕ್ಷವನ್ನು ಪಡೆದ ಅಕಲ್ಮಷಂ ಪೂರ್ವದ ಎಲ್ಲ ಪಾಪ ಫಲಗಳಿಂದ ಮುಕ್ತನಾದ. ಅನುವಾದ: ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಆತನು ರಜೋಗುಣವನ್ನು ಮೀರಿದವನು. ಆತನು ಪರಮೋನ್ನತದೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ. ಹೀಗೆ ಅವನು ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಖ್ಯಾತಪ್ಪ ಪ್ರಭುಜಿ ಹರೇ ಕೃಷ್ಣ. ಹರೇ ಭಾವಾರ್ಥ ಕೃಷ್ಣ ಓದಿ. ಮಾತಾಜಿ. ಭಾವಾರ್ಥ ಬ್ರಹ್ಮಭೂತ ಎಂದರೆ ಐಹಿಕ ಕಶ್ಮಲ ಸಂಪರ್ಕದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಸೇವೆಯಲ್ಲಿ ಸ್ಥಿತವಾಗಿರುವುದು. ಮದ್ಭಕ್ತಿಂ ಲಭತೆ ಪರಂ. ಗೀತಾ 18.54. ಮನುಷ್ಯನ ಮನಸ್ಸು ಭಗವಂತನ ಚರಣಕಮಲಗಳಲ್ಲಿ ಸ್ಥಿರವಾಗಿ ನಿಲ್ಲುವವರೆಗೆ ಬ್ರಹ್ಮನ್ ಗುಣದಲ್ಲಿ ಅವನು ನಿಲ್ಲಲಾರನು. ಸವೈ ಮನಃ ಕೃಷ್ಣ ಪಾದಾರವಿಂದಯೋ. ಸದಾ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಿರತನಾಗಿರುವುದು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವುದು ಎಂದರೆ ವಾಸ್ತವವಾಗಿ ರಜೋಗುಣದಿಂದ ಮತ್ತು ಎಲ್ಲ ಐಹಿಕ ಕಲ್ಮಶದಿಂದ ಬಿಡುಗಡೆ ಹೊಂದುವುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾರೆ? ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನ ಮುಟ್ಟುತ್ತಾನೆ. ಯಾರು ಭಗವಂತನ ಪಾದದಲ್ಲಿ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗತ್ತೆ, ಅವರು ಹೈಯೆಸ್ಟ್ ಲೆವೆಲ್ ಪರಿಪೂರ್ಣತೆಯಲ್ಲಿ ಅದನ್ನ ತಲುಪ್ತಾರೆ. ಆತನು ರಜೋಗುಣವನ್ನು ಮೀರಿದವನು. ಆತನು ಪರಮೋನ್ನತನೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನ ಸಾಧಿಸುತ್ತಾನೆ. ಅವನು ರಜೋಗುಣವನ್ನ ಮೀರಿರ್ತಾನೆ ಮತ್ತು ಭಗವಂತನೊಟ್ಟಿಗೆ ಅವನು
ಭಗವಂತನ ಜೊತೆ ಗುಣಾತ್ಮಕವಾಗಿ, ಏಕತ್ವ ಅಂದ್ರೆ ಅವನು ಭಗವಂತ ಒಂದೇ ಅಂತ ಅಲ್ಲ, ಗುಣಾತ್ಮಕವಾಗಿ ಒಂದೇ. ನಮ್ಗೆ ಗೊತ್ತು, ಇವಾಗ ಇಡೀ ಸಮುದ್ರದ ನೀರು ಹಾಗೆ ಸಮುದ್ರದಿಂದ ತೆಗೆದು ಟೆಸ್ಟ್ ಮಾಡಿದಾಗ ಒಂದು ತೊಟ್ಟು ಹನಿ ಕೂಡ ಸಮುದ್ರದ ಕ್ವಾಲಿಟೀಸ್ ಅನ್ನೇ ತೋರಿಸುತ್ತೆ ಅಲ್ವಾ? ಆ ನೀರು ಬೇರೆ ಅಲ್ಲ, ಅಥವಾ ನಮ್ಮಲ್ಲಿದ್ದಂತ ಈ ಒಂದು ತೊಟ್ಟು ನೀರು ಬೇರೆ ಅಲ್ಲ. ಎರಡೂ ಸ್ವಭಾವದಲ್ಲಿ ಒಂದೇ ಇರುತ್ತೆ ಕ್ವಾಲಿಟೀಸ್ ಅಲ್ಲಿ. ಆದರೆ ಪ್ರಮಾಣಾತ್ಮಕವಾಗಿ ಎರಡು ಕೂಡ ಬೇರೆ ಬೇರೆ. ಅದು ಸಮುದ್ರದ ಗಾತ್ರ ಬೇರೆ, ಈ ಒಂದು ತೊಟ್ಟು ನೀರಿನ ಗಾತ್ರ ಬೇರೆ. ಅದೇ ತರ ಒಂದು ದೊಡ್ಡ ಬೆಂಕಿ ಅಥವಾ ಬೆಂಕಿಯ ಕಿಡಿ, ಬೆಂಕಿಯಲ್ಲಿ ಇದ್ದಂತಹ ಲಕ್ಷಣಗಳು ಕಿಡಿಯಲ್ಲಿದ್ರೂ ಕಿಡಿ ಬೆಂಕಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗುಣಾತ್ಮಕವಾಗಿ ಎರಡು ಕೂಡ ಅವನು ಏಕತ್ವವನ್ನ ಭಗವಂತನ ಜೊತೆ ಸಾಧಿಸ್ತಾನೆ. ಹಾಗೂ ಅವನು ತನ್ನ ಹಿಂದಿನ ಕರ್ಮಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ. ಏನು ಇದು ಹಿಂದಿನ ಕರ್ಮಫಲಗಳು ಅಂತ ಹೇಳಿದ್ರೆ, ಮನುಷ್ಯ ದೇಹ ತ್ಯಾಗವನ್ನ ಮಾಡಿದಾಗ ಅವನ ಈ ಸಟಲ್ ಬಾಡಿ ಅಥವಾ ಈ ಸ್ಥೂಲ ದೇಹ ಅಂತ ಏನ್ ಹೇಳ್ತಾರೆ ಅದು ಮಾತ್ರ ನಾಶ ಆಗಿ ಹೋಗುತ್ತೆ. ಮನುಷ್ಯ ಸತ್ತಾಗ ಅವನ ಈ ಸ್ಥೂಲ ದೇಹ ಮಾತ್ರ ನಾಶ ಆಗಿ ಹೋಗುತ್ತೆ. ಆದ್ರೆ ಅವನು ತನ್ನ ಜೊತೆ ಈ ಸೂಕ್ಷ್ಮ ಶರೀರವನ್ನ ತೆಗೆದುಕೊಂಡು ಹೋಗ್ತಾನೆ ಮುಂದಿನ ಶರೀರಕ್ಕೆ. ಆ ಸೂಕ್ಷ್ಮ ಶರೀರದಲ್ಲಿ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇರುತ್ತೆ. ಈ ಸೂಕ್ಷ್ಮ ಶರೀರದಲ್ಲಿ ಏನೇನೆಲ್ಲ ಇರುತ್ತೆ ಈ ಮನಸ್ಸಿನಲ್ಲಿ ಅಂದ್ರೆ, ಅವನ ಹಿಂದಿನ ಈ ಇಂಪ್ರೆಷನ್ಸ್, ಅವನೇನೇನು ಮಾಡಿರ್ತಾನಲ್ಲ, ಈ ಕೆಲಸಗಳ ಅವನ್ಗೇನೇನು ಆಸೆ ಇರ್ಬೋದು, ಅಥವಾ ಅವನ್ಗೇನೇನೋ ಒಂದೊಂದು ಸ್ವಭಾವಗಳನ್ನ ಗಳಿಸಿರ್ತಾನೆ, ಅದು ಎಲ್ಲವೂ ಕೂಡ ಆ ಇಂಪ್ರೆಷನ್ ಆಗಿ ಅವನ ಮನಸ್ಸಿನಲ್ಲಿ ಕೂತಿರುತ್ತೆ. ಜನ್ಮದಿಂದ ಜನ್ಮಕ್ಕೆ ಆ ಇಂಪ್ರೆಷನ್ಸು ಮುಂದೆ ಮುಂದೆ ಹೋಗ್ತಾನೇ ಇರುತ್ತೆ. ಹಾಗಾಗಿ ಒಂದೇ ಟೈಮಲ್ಲಿ ಹುಟ್ಟಿದ ಎರಡು ಮಕ್ಕಳು ಕೂಡ ಒಂದೇ ಟೈಮು ಒಂದೇ ತಾಯಿಗೆ ಹುಟ್ಟಿರ್ಬೋದು. ಆದ್ರೆ ಆ ಮಕ್ಕಳು, ಈಗ ಅವಳಿ ಮಕ್ಕಳು ಹುಟ್ಟಿದ್ರು ಕೂಡ ಎರಡೂ ಮಕ್ಕಳು ನೋಡ್ಲಿಕ್ಕೆ ಒಂದೇ ತರ ಇರ್ಬೋದು, ಆದ್ರೆ ಸ್ವಭಾವದಲ್ಲಿ ಸೇಮ್ ಇರ್ಬೇಕು ಅಂತ ಇಲ್ಲ. ಯಾಕಂದ್ರೆ ಎರಡರದ್ದು ಇಂಪ್ರೆಷನ್ಸು ಬೇರೆ. ಅದು ಎಷ್ಟೆಷ್ಟು ಜನ್ಮ ದಾಟಿ ಬಂದಿದಾವೋ ಗೊತ್ತಿಲ್ಲ ಆ ಎರಡೂ ಮಕ್ಕಳು ಕೂಡ. ಹಾಗಾಗಿ ಆ ನಮ್ಮ ಈ ಇಂಪ್ರೆಷನ್ಸ್, ಸಿನ್ಫುಲ್ ಇಂಪ್ರೆಷನ್ಸ್ ಅಂತ ಹೇಳ್ತೀವಿ, ನಾವು ಮಾಡಿದಂತ ಹಿಂದೆ ಪಾಪಕರ್ಮಗಳು ಏನೇನಿರುತ್ತೆ ಅದೆಲ್ಲವೂ ಕೂಡ ಮನಸ್ಸಿನಲ್ಲಿ ಒಂದು ಅಚ್ಚು ಒತ್ತು ಬಿಟ್ಟಿರುತ್ತೆ ನಮ್ಮಲ್ಲಿ ಅಲ್ವಾ? ಅದು ಈ ಕರ್ಮ ಫಲಗಳು ಅವೆಲ್ಲ ಇರುತ್ತೆ. ಅವುಗಳಿಂದ ಬಿಡುಗಡೆಯನ್ನ ಹೊಂದುತ್ತಾನೆ ಮನುಷ್ಯ. ಹೇಗೆ ಅವುಗಳಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಹೇಳ್ತಾರೆ, ಈ ಅತ್ಯುತ್ತಮ ಪರಮ ಸ್ಥಿತಿಯನ್ನ ತಲುಪಿದಾಗ. ಬ್ರಹ್ಮಭೂತ ಎಂದರೆ ಐಹಿಕ ಕಶ್ಮಲ ಸಂಪರ್ಕದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಸೇವೆಯಲ್ಲಿ ಸ್ಥಿರವಾಗಿರುವುದು. ಸೊ ಈ ಬ್ರಹ್ಮಭೂತ ಸ್ಟೇಜ್ ಅಲ್ಲಿ ಜನಕ್ಕೆ ಏನಾಗುತ್ತೆ, ಈ ಐಹಿಕ ಕಶ್ಮಲ ಸಂಪರ್ಕವು ಆಗ್ಲೇ ಹೇಳಿದಾಗೆ ಈ ಪಾಸ್ಟ್ ಇಂಪ್ರೆಷನ್ಸ್ ಇಂದ ಇದರಿಂದೆಲ್ಲ ಅವನು ಈ ಹಳೆಯ ನೆನಪುಗಳಿಂದ ಇದರಿಂದೆಲ್ಲ ಮುಕ್ತನಾಗಿ ಅವನು ಭಗವಂತನ ಸೇವೆಯಲ್ಲಿ ಸ್ಥಿರವಾಗಿರ್ತಾನೆ. ಇಲ್ಲಿ 18ನೇ ಅಧ್ಯಾಯದ 54ನೇ ಶ್ಲೋಕ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಅಂತ ಹೇಳ್ತಾರೆ ಅಲ್ವಾ? ಸಮ ಸರ್ವೇಶು ಭೂತೇಶು ಮದ್ಭಕ್ತಿಂ ಲಭತೆ ಪರಾಮ್ ಅಂತ. ಇದು 18ನೇ ಅಧ್ಯಾಯದ ಶ್ಲೋಕವನ್ನ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಮನುಷ್ಯನ ಮನಸ್ಸು ಭಗವಂತನ ಚರಣ ಕಮಲದಲ್ಲಿ ಸ್ಥಿರವಾಗಿ ನಿಲ್ಲುವವರೆಗೆ ಬ್ರಹ್ಮನ್ ಗುಣದಲ್ಲಿ ಅವನು ನಿಲ್ಲಲಾರನು. ಸೊ ಯಾರು ಬ್ರಹ್ಮನ್ ಗುಣದಲ್ಲಿ ನಿಲ್ಲಿಕ್ಕೆ ಸಾಧ್ಯ? ಯಾವಾಗ ನಾವು ಭಗವಂತನ ಪಾದ ಕರ್ಮದಲ್ಲಿ, ಕಮಲದಲ್ಲಿ ನಮ್ಮ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಲಿಕ್ಕೆ ಸಾಧ್ಯ. ಸವೈ ಮನಃ ಕೃಷ್ಣ ಪಾದಾರವಿಂದೆಯೋ, ಯಾವಾಗ ನಾವು ಭಗವಂತನಲ್ಲಿ ಸದಾಕಾಲ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ, ಸದಾ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಿರತರಾಗ್ಲಿಕ್ಕೆ ಸಾಧ್ಯ, ಆಗ ಮಾತ್ರ, ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿರೋದು ಸಾಧ್ಯ ಆದಾಗ ನಾವು ವಾಸ್ತವವಾಗಿ ರಜೋಗುಣದಿಂದ ಮೇಲೆ ಬಂದು ಈ ತರ ಎಲ್ಲ ಈ ಪಾಸ್ಟ್ ಇಂಪ್ರೆಷನ್ಸ್, ಐಹಿಕ ಕಲ್ಮಶದಿಂದ ನಾವು ಬಿಡುಗಡೆಯನ್ನ ಹೊಂದುತ್ತೀವಿ ಅಂತ. ಈಗ ಏನು ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಅಂದ್ರೆ, ಯಾರು ಕೂಡ ಯಾವುದಕ್ಕೂ ಆಸೆಯನ್ನ ಪಡಬಾರದು. ಈಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದ್ದೀವಿ, ಏನೋ ಆಡ್ ನೋಡ್ತೀವಿ, ಏನೋ ಬರುತ್ತೆ ಟಿವಿಯಲ್ಲಿ, ನಮಗೆ ಅನ್ಸುತ್ತೆ ಓ ಇದು ತಗೊಳ್ಬೇಕಿತ್ತು, ಈ ಮೊಬೈಲ್ ತಗೋಬೇಕಿತ್ತು, ಓ ಇದು ಚಂದ ಇದೆ, ಅದು ಚಂದ ಇದೆ, ಹೀಗೆ ನಮ್ಮ ಮನ್ಸಿಗೆ ಅನ್ನಿಸ್ತಾ ಇರುತ್ತೆ. ಸೊ ಅದು ಆಸೆ ಪಡೋದು ಅಲ್ವಾ? ಅದೇ ತರ ಅದು ಎಲ್ಲೋ ಬಸ್ಸಲ್ಲಿ ಹೋಗುವಾಗ ಏನೋ ಕದ್ದು ಹೋಯ್ತು ಅನ್ಕೊಳ್ಳೋಣ, ಅವಾಗ ದುಃಖ ಪಡ್ತೀವಿ, ಅಯ್ಯೋ ಕಳ್ದು ಹೋಯ್ತಲ್ಲ ಅಂತ. ಮೊದಲು ಆಸೆ ಪಡೋದು, ನಂತರ ದುಃಖ ಪಡೋದು. ಹಾಗಾಗಿ
ನಾ ಶೋಚತಿ ನಾ ಕಾಂಕ್ಷತಿ, ಇದು ಎರಡೂ ಇರಬಾರ್ದು. ಮತ್ತೆ ಅದು ಆದ್ಮೇಲೆ ಸುಮ್ಮನೆ ಇರ್ತೀವ, ಇಲ್ಲ ಇನ್ನೊಂದು ವಸ್ತುವಿಗೆ ಅದೇ ತರ ಆಸೆ ಪಡ್ತೀವಿ. ಅದು ಕಳೆದು ಹೋದಾಗ ಕಳೆದು ಹೋಯ್ತು ಅಂತ ದುಃಖ ಪಡ್ತೀವಿ. ಹೀಗೆ ನಮ್ಮ ಈ ಟೆನ್ಷನ್ನು, ದುಃಖ ಪಡೋದು ಇದೆಲ್ಲವೂ ಕ್ರಿಯೇಟ್ ಆಗೋದೇ ಯಾಕೆಂದ್ರೆ ನಾವು ಯಾವುದಕ್ಕೂ ಆಸೆನೂ ಪಡ್ತೀವಿ ಮತ್ತೆ ದುಃಖನೂ ಪಡ್ತೀವಿ. ಇದೇ ಆಸೆಗಳು, ಇದೇ ಒಂಥರ ಸೈಕಲ್ ನಮ್ಮಲ್ಲಿ ಅಲ್ವಾ? ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಯಾರು ಈ ತರ ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ, ಸೊ ಯಾರು ಕೂಡ ಇದರಲ್ಲಿ ಆಸೆನೂ ಪಡಬಾರದು, ದುಃಖನೂ ಪಡಬಾರದು. ಹಾಗಿದ್ದಾಗ ಅವರು ಈ ಬ್ರಹ್ಮಭೂತ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಹಾಗಾದ್ರೆ ನಮ್ಮ ಆಸೆಗಳೆಲ್ಲ ಎಲ್ಲಿರ್ಬೇಕು, ಯಾವ ಕಡೆ ಇರ್ಬೇಕು? ನಮ್ಮ ಆಸೆ ಅನ್ನೋದು, ನಮ್ಮ ಎಲ್ಲಾ ಆಸೆ ಇಷ್ಟ ಪ್ರತಿಯೊಂದು ಕೂಡ ಭಗವಂತನ ಹತ್ರ ಇರಬೇಕು. ನಾವು ಬೇರೆ ಏನಕ್ಕೂ ಆಸೆ ಪಡಬಾರ್ದು. ಯಾಕೆ? ನಮಗೆ ಈ ಜನ್ಮದಲ್ಲಿ ನಮ್ಮ ಕರ್ಮದ ಪ್ರಕಾರ ಏನು ಬರ್ಬೇಕೋ ಅದು ಖಂಡಿತ ನಮ್ಗೆ ಬಂದೇ ಬರುತ್ತೆ. ನಾವು ಹೋಗಿ ಭಗವಂತನನ್ನ ನನ್ಗೆ ಗಿವ್ ಮಿ ಡೈಲಿ ಬ್ರೆಡ್ ಅಂತ ಕೆಲವು ಮತದವ್ರು ಹೇಳ್ತಾರೆ. ಹಾಗೆ ಮಾಡುವ ಅಗತ್ಯ ಇಲ್ಲ, ಯಾಕೆಂದ್ರೆ ನಾವು ಕರ್ಮದಲ್ಲಿ ನಂಬಿಕೆ ಇಟ್ಟವರು ಅಲ್ವಾ? ಹಾಗಾಗಿ ನಮಗೆ ಭಗವಂತ ಏನ್ ಕೊಡ್ಬೇಕೋ ಅದನ್ನ ನಾವು ಕೊಟ್ಟೆ ಕೊಡ್ತಾನೆ. ನಮ್ಮ ಆಸೆ ಎಲ್ಲವೂ ಕೂಡ ಕೃಷ್ಣನ ಕಡೆ ಇರ್ಬೇಕು. ನಾವು ಕೃಷ್ಣನಿಗಾಗಿ ಆತುರ ಪಟ್ಟಾಗ, ಅವನ ಸೇವೆಗಾಗಿ ನಾವು ಇಷ್ಟಪಟ್ಟಾಗ ಆಟೋಮ್ಯಾಟಿಕ್ ಆಗಿ ಕೃಷ್ಣ ನಮ್ಮ ಕಡೆ ವಾಲ್ತಾ ಬರ್ತಾರೆ. ಅದಕ್ಕಾಗಿ ನಾವು ಭೌತಿಕ ವಿಷಯಗಳಿಂದ ದೂರ ಆಗ್ಬೇಕು. ಆವಾಗ ಏನಾಗುತ್ತೆ, ನಮ್ಗೆ ಯಾವುದು ಬೇಜಾರು ಇಲ್ಲ. ಕಳ್ಕೊಂಡಾಗ ಬಂತು ಅಂತ ಏನು ವಿಪರೀತವಾದಂತಹ ಸಂತೋಷ, ಸೆಲೆಬ್ರೇಷನ್ಸ್, ಸಿಕ್ಬಿಡ್ತು ಲಾಟ್ರಿ ಟಿಕೆಟ್ ಅಂತ ಆ ತರನೂ ಇಲ್ಲ ಅಲ್ವಾ? ಯಾಕೆ? ನಮ್ಮ ಭಾವ ಹೇಗಿರುತ್ತೆ, ನಾನು ಇದರ ಕೇರ್ ಟೇಕರ್, ಕೆಲವು ವರ್ಷಗಳಿಗಷ್ಟೇ ಈ ವಸ್ತು ನನಗೆ ಸಿಕ್ಕಿದೆ, ನಾನು ಇದರ ಕೇರ್ ಟೇಕರ್. ಸೊ ಇದು ನನ್ನ ಕೈಯಿಂದ, ನಾನು ಹೋದ್ಮೇಲೆ ಈ ವಸ್ತು ನನ್ನಲ್ಲಿ ಇಲ್ಲ ಅಲ್ವಾ? ಇದು ನೆಕ್ಸ್ಟ್ ಇನ್ಯಾರಿಗೆ ಹೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಬ್ರಹ್ಮಭೂತ ಸ್ಥಿತಿಯನ್ನು ತಲುಪಿದವನಿಗೆ ಕೊರಗೋದು ಇಲ್ಲ, ಹಾಗೇನೆ ಬೇಜಾರು ಕೂಡ ಇಲ್ಲ. ಆದ್ರೆ ಆ ಭಾವವನ್ನು ತಲುಪಲಿಕ್ಕೆ ನಮ್ಮ ಹೃದಯದಲ್ಲಿ ಕೃಷ್ಣನಿಗಾಗಿ ಒಂದು ಆತುರ ಇರಬೇಕು. ಆ ಬೆಂಕಿ ಅಥವಾ ಏನ್ ಹೇಳ್ತಾರೆ, ಫೈರ್ ಅಂತ ಹೇಳ್ತಾರೆ. ಕೃಷ್ಣನಿಗಾಗಿ ಆ ಒಂದು ಆತುರ ನಮ್ಮ ಹೃದಯದಲ್ಲಿ ಬರಬೇಕು. ಆಗ ಏನಾಗತ್ತೆ, ನಮ್ಮ ಹೃದಯದಲ್ಲಿದ್ದಂತಹ ಎಲ್ಲ ಕಲ್ಮಶಗಳು, ಈ ಪಾಸ್ಟ್ ಇಂಪ್ರೆಷನ್ಸ್ ಏನಿದೆ ಅದೆಲ್ಲವೂ ಕೂಡ ಈ ಕೃಷ್ಣ ಭಕ್ತಿಯಿಂದಾಗಿ ಬೂದಿಯಾಗಿ ಹೋಗುತ್ತೆ. ಆಗ ಮನುಷ್ಯ ಸಾಕ್ಷಾತ್ಕಾರವನ್ನ ಪಡಿತಾನೆ. ಕೃಷ್ಣ ಸೇವೆಯಲ್ಲಿ ಕಂಟಿನ್ಯೂಸ್ ಆಗಿ ನಿರತರಾಗಿದ್ದಾಗ ಈ ಬೆಂಕಿ ಬಂದು ನಮ್ಮ ಹೃದಯದಲ್ಲಿದ್ದಂತಹ ಎಲ್ಲ ಈ ಹಳೆಯ ಪಾಸ್ಟ್ ಇಂಪ್ರೆಷನ್ಸ್ ಅನ್ನ ಕ್ಲೀನ್ ಮಾಡಿ ನಮಗೆ ಕೃಷ್ಣ ಭಕ್ತಿಯನ್ನ ತಂದು ಕೊಡುತ್ತೆ. ಹಾಗೂ ನಾವು ಈ ಬ್ರಹ್ಮಭೂತ ಸ್ಥಿತಿಯನ್ನ ತಲುಪ್ತೇವೆ. ನೆಕ್ಸ್ಟ್ ಶ್ಲೋಕ ನೋಡೋಣ. ಯಾರು ಓದ್ತೀರಾ? ಹರೇ ಕೃಷ್ಣ. ನಾನು ಓದ್ಲಾ ಮಾತಾಜಿ? ಹಾ ಹರೇ ಕೃಷ್ಣ. ಓದಿ ಮಾತಾಜಿ. ಒಂದ್ ನಿಮಿಷ. ಯುಂಜನ್ನೇವಂ ಸದಾತ್ಮಾನಂ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಸುಖೇನ ಸಂಸ್ಪರ್ಶಂ ಒಬ್ರು ಓದಿ. ಅತ್ಯಂತಂ ಸುಖಮಶ್ನುತೆ ಅತ್ಯಂತಂ ಸುಖಮಶ್ನುತೆ ಯುಂಜನ್ನೇವಂ ಸದಾತ್ಮಾನಂ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಸುಖೇನ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಅತ್ಯಂತಂ ಸುಖಮಶ್ನುತೆ. ಹರೇ ಕೃಷ್ಣ ಮಾತಾಜಿ. ಹರೇ ಓದ್ತೀರಾ? ಕೃಷ್ಣ. ಓದಿ ಒಂದ್ಸತಿ. ಸಾರಿ, ಓದಿ. ಯುಂಜನ್ನೇವ ಸದಾತ್ಮಾನಂ ಯೋಗೇನ ವಿಗತಕಲ್ಮಷಃ ಸುಖೇನ ಬ್ರಹ್ಮಸಂಕರ್ಷಂ ಸುಖೇನ ಬ್ರಹ್ಮಸಂಕರ್ಷಂ ಅತ್ಯಂತಂ ಸುಖಮಶ್ನುತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶಾಂತಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂಧ್ಯಾ ರೈ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಓದ್ತೀರಾ? ಹರೇ ಕೃಷ್ಣ ನಾನ
ಅದೇ ಅಂತ ಇರ್ತಿರಲ್ಲ ನಾನು, ನೀವ್ ಇರ್ತಿರಲ್ಲ. ಶಾಂತಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಹರೇ ಓದಿ. ಕೃಷ್ಣ ಮಾತಾಜಿ ಓದ್ತೇನೆ ಮತ್ತೆ. ಯಜ್ಞಾನೇಮಂ ಸದಾತ್ಮಾನಂ ಯೋಗಿ ವಿಗಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶ ಮತ್ಯಂತಂ ಸುಖಮಶ್ನುತೆ. ಹರೇ ಕೃಷ್ಣ ಮಾತಾಜಿ. ಜೈ ಶ್ರೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯುಂಜನ್ಯೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಧನ್ಯವಾದಗಳು ಮಾತಾಜಿ. ರಾಜಲಕ್ಷ್ಮಿ ಮಾತಾಜಿ ಓದ್ತೀರಾ ಶ್ಲೋಕ? ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಓದಿಲ್ಲ ಅಂದ್ರೆ. ನಂದಿನಿ ಮಾತಾಜಿ ಹೇಳ್ತೀನಿ ಮಾತಾಜಿ. ಇರ್ಲಿ ಇನ್ನು ಇದಾರೆ ಮಾತಾಜಿ. ನಂದಿನಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನ್ ಪದಗಳ ಅರ್ಥ ಭಾವಾರ್ಥ ಓದ್ತೀನಿ ಮಾತಾಜಿ. ಓಕೆ. ಶರ್ಮಿಳಾ ಮಾತಾಜಿ ಹರೇ ಕೃಷ್ಣ. ಯುನ್ಯನ್ನೇವಂ ಸದಾತ್ಮಾನಾಂ ಯೋಗಿ ವಿಗತಲ್ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹರೇ ಕೃಷ್ಣ. ಧನ್ಯವಾದ. ನಂದಿನಿ ಮಾತಾಜಿ ಅರ್ಥ ಅನುವಾದ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಆತ್ಮಾನಂ ತನ್ನನ್ನು ಯೋಗಿ ಪರಮೋನ್ನತ ಆತ್ಮನೊಂದಿಗೆ ಸಂಪರ್ಕ ಉಳ್ಳವನು ವಿಗತ. ಮಾತಾಜಿ ಮೇಲ್ಗಡೆ ಒಂದ್ ಲೈನ್ ಓದಿಲ್ಲ ನೋಡ್ರಿ ಮಾತಾಜಿ. ಶಾಂತನ ಮಾತಾಜಿ. ಹೌದು, ಮೇಲ್ಗಡೆ ಒಂದ್ ಲೈನ್ ಮಿಸ್ ಮಾಡಿದ್ದಾರೆ ಮಾತಾಜಿ. ಸಾರಿ, ಅದೇ ಸ್ಕ್ರಾಲ್ ಮಾಡ್ಬಿಟ್ಟಿದೀನಿ, ಹಾಗಾಗಿ ಗೊತ್ತಾಗಿಲ್ಲ. ಸಾರಿ ಮಾತಾಜಿ. ಓದಿ ಪರವಾಗಿಲ್ಲ. ಇಂಜನೆ ಯೋಗ ಅಭ್ಯಾಸದಲ್ಲಿ ತೊಡಗಿಸಿ, ಏವಂ ಹೀಗೆ, ಸದಾ ಯಾವಾಗಲೂ, ಆತ್ಮಾನಂ ತನ್ನನ್ನು, ಯೋಗಿ ಪರಮೋನ್ನತ ಆತ್ಮದೊಂದಿಗೆ ಸಂಪರ್ಕ ಉಳ್ಳವನು, ವಿಗತ ಮುಕ್ತವಾದ, ಕಲ್ಮಷಂ ಸಂಕಲ ಭೌತಿಕ ಉಳ್ಳವನಾಗಿ, ಸುಖೇನ ದಿವ್ಯ ಸುಖದಿಂದ, ಬ್ರಹ್ಮ ಸಂಸ್ಪರ್ಶ ಪರಮೋನ್ನತದೊಂದಿಗೆ ಸತತ ಸಂಪರ್ಕವನ್ನು, ಅತ್ಯುನ್ನತ ಸುಖವನ್ನು ಅಶ್ನುತೆ ಹೊಂದುತ್ತಾನೆ. ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಸಾರಿ ಮಾತಾಜಿ. ಅರುಣಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದಿ. ಸರಿ. ಆತ್ಮ ಸಾಕ್ಷಾತ್ಕಾರ ಎಂದರೆ ಪರಮ ಪ್ರಭುವಿನೊಂದಿಗೆ ಮನುಷ್ಯನಿಗೆ ಇರುವ ಸಂಬಂಧದ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದು. ವೈಯಕ್ತಿಕ ಆತ್ಮವು ಪರಮ ಪ್ರಭುವಿನ ವಿಭಿನ್ನ ಅಂಶ. ಅದರ ಸ್ಥಾನವೆಂದರೆ ಭಗವಂತನಿಗೆ ಅಲೌಕಿಕ ಸೇವೆಯನ್ನು ಮಾಡುವುದು. ಪರಮ ಪ್ರಭುವಿನೊಂದಿಗೆ ಈ ದಿವ್ಯ ಸಂಪರ್ಕಕ್ಕೆ ಬ್ರಹ್ಮ ಸಂಸ್ಪರ್ಶ ಎಂದು ಹೆಸರು. ಹರೇ ಶ್ರೀನಿವಾಸ. ಹರೇ ಕೃಷ್ಣ. ಈಗ 2 ಶ್ಲೋಕದಲ್ಲೂ ಹಿಂದೆ 2-3 ಶ್ಲೋಕದಲ್ಲಿ ನಾವೇನ್ ನೋಡಿದ್ವಿ? ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಅಂದ್ರೆ ಆತ್ಮದ ಬಗ್ಗೆ ಭಗವಂತ ಹೇಳ್ತಾ ಬಂದ್ರು. ಈಗ ಭಗವಂತ ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ತರ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದು ಅಥವಾ ಪರಮೋನ್ನತನನ್ನ ಹೇಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನ ತಲುಪುತ್ತಾನೆ. ಸೊ ಯಾರು ಸೆಲ್ಫ್ ರಿಯಲೈಸ್ಡ್ ಸೋಲ್ ಇರ್ತಾರೆ, ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ, ಅವರು ಈ ಐಹಿಕ ಕಲ್ಮಶಗಳು ಏನಿರ್ತವೆ, ನಾನು ಆಗ್ಲೇ ಹೇಳಿದಾಗೆ
ನಮ್ಮ ಹಿಂದಿನ ಇದಿರ್ಬೋದು, ಪಾಪಗಳಿರ್ಬೋದು, ಅಥವಾ ಹಿಂದಿನ ಜನ್ಮದ ವಾಸನೆಗಳಿರ್ಬೋದು, ಎಲ್ಲದ್ರಿಂದ ಈ ಜನ್ಮದಿರ್ಬೋದು, ಹಿಂದಿನ ಜನ್ಮದಿರ್ಬೋದು, ಅದೆಲ್ಲ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಪ್ರೇಮ ಸೇವೆಯಲ್ಲಿ ಅವರು ಅತ್ಯುನ್ನತ ಫೈನಲ್ ಸ್ಟೇಜ್ ಅನ್ನ ಅವರು ತಲುಪ್ತಾರೆ ಅಂತ ಇಲ್ಲಿ ಹೇಳಲಾಗುತ್ತೆ. ಸೊ ಆತ್ಮ ಸಾಕ್ಷಾತ್ಕಾರ ಎಂದ್ರೆ ಏನು? ಫಸ್ಟ್ ಆಫ್ ಆಲ್ ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ನಾನು ಯಾರು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ಯಾರು. ಹಿಂದಿನ ಶ್ಲೋಕದಲ್ಲಿ ಅದನ್ನ ನೋಡಿದ್ವಿ, ನಾನು ಆತ್ಮ. ಹಾಗಾದ್ರೆ ಭಗವಂತ ಯಾರು? ನಾನು ಭಗವಂತನ ಒಂದು ವಿಭಿನ್ನಾಂಶ ಅಲ್ವಾ. ನನಗೂ ಭಗವಂತನಿಗೂ ಇರೋ ಸಂಬಂಧ ಏನು? ನಾನು ಭಗವಂತನ ವಿಭಿನ್ನಾಂಶ, ಒಂದು ಪುಟ್ಟ ಅಂಶ ನಾನು ಭಗವಂತಂದು. ಗುಣಾತ್ಮಕವಾಗಿ ನಾನು ಸೇಮ್, ನಾನು ಭಗವಂತ ಒಂದೇನೆ. ಪ್ರಮಾಣಾತ್ಮಕವಾಗಿ ಬೇರೆ ಆದ್ರೂ ಭಗವಂತನ ಪಾರ್ಟ್ ಅಂಡ್ ಪಾರ್ಸಲ್ ಅಂತ ಹೇಳ್ತಾರೆ ಅಲ್ವಾ. ಈ ಎಲ್ಲ ಜ್ಞಾನವನ್ನ ಅಂದ್ರೆ ನಾನು ಭಗವಂತನ ಸೇವಕ, ನಾನು ಭಗವಂತನ ಅಂಶ, ಹಾಗೂ ಜೀವೇರ ಸ್ವರೂಪ ಹೊಯ್ ಕೃಷ್ಣರ ನಿತ್ಯದಾಸ್, ನಾನು ಭಗವಂತನ ಸೇವೆ ಮಾಡುವುದೇ ನನ್ನ ಜೀವನದ ಪರಮ ಉದ್ದೇಶ. ಈ ಎಲ್ಲ ಜ್ಞಾನವನ್ನ ಅರಿತುಕೊಂಡಾಗ ಅದು ನಮಗೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಲಾಗುತ್ತೆ. ಆತ್ಮ ಸಾಕ್ಷಾತ್ಕಾರ ಎಂದರೆ ಪ್ರಭುವಿನೊಂದಿಗೆ ಮನುಷ್ಯನಿಗೆ ಇರುವ ಸಂಬಂಧದ ಸಹಜ ಸ್ವರೂಪವನ್ನ ತಿಳ್ಕೊಳ್ಳೋದು. ಇವೆಲ್ಲ ಜ್ಞಾನ ಅರ್ಥ ಆದಾಗ ಒಬ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಸೊ ವೈಯಕ್ತಿಕ ಆತ್ಮವು ಪರಮ ಪ್ರಭುವಿನ ವಿಭಿನ್ನಾಂಶ. ಅದರ ಸ್ಥಾನವೆಂದರೆ ಭಗವಂತನಿಗೆ ಅಲೌಕಿಕ ಸೇವೆಯನ್ನ ಮಾಡುವುದು. ಸೊ ನಾನಾಗ್ಲೇ ಹೇಳಿದಾಗೆ ನಮ್ಮ ಸ್ವರೂಪನೇ ಭಗವಂತನಿಗೆ ಸೇವೆಯನ್ನ ಮಾಡೋದು. ಪರಮ ಪ್ರಭುವಿನೊಂದಿಗೆ ಈ ದಿವ್ಯ ಸಂಪರ್ಕಕ್ಕೆ, ಸೊ ಯಾವಾಗ ನಮ್ಗೆ ಇದು ಅರ್ಥ ಆಗುತ್ತೋ, ಪರಮ ಪ್ರಭು ಅವನು ಪ್ರಭು, ನಾವು ಒಡೆಯ ಆಗಕ್ ಸಾಧ್ಯ ಇಲ್ಲ, ನಾನು ಯಾವತ್ತಿದ್ರೂ ನಾನು ಸೇವಕ, ಅವನಿಗೆ ಸೇವೆ ಮಾಡೋದೇ ಈ ಜೀವದ ಉದ್ದೇಶ, ಇದೆಲ್ಲವನ್ನ ಅರ್ಥ ಆದಾಗ ಯಾವಾಗ ನಾವು ಈ ತರ ಕನೆಕ್ಷನ್ ಭಗವಂತನ ಜೊತೆ ಸ್ಥಾಪಿಸ್ತೀವೋ ಸಂಬಂಧವನ್ನ, ಆವಾಗ ಅದಕ್ಕೆ ಬ್ರಹ್ಮ ಸಂಸ್ಪರ್ಶ ಅಂತ ಕರೀತಾರೆ ಅಂತ ಇಲ್ಲಿ ಹೇಳಲಾಗುತ್ತೆ. ನಾವು ಹೆಚ್ಚು ಈಗ ಇರೋದು ಯಾವುದು, ಯಾವ ಗುಣದಲ್ಲಿ ಇರ್ತೀವಿ? ನಾವು ಆಕ್ಚುಲಿ ಸಚ್ಚಿತ್ ಆನಂದ, ಆತ್ಮ ಅನ್ನೋದು ಅಲ್ವಾ. ಆತ್ಮ ಅನ್ನೋ ಸಚ್ಚಿತ್ ಆನಂದ, ಆದ್ರೆ ನಮ್ಗೆ ಅದರ ರಿಯಲೈಸೇಷನ್ ಇಲ್ಲ. ನಾವು ಸಂತೋಷ ಅನ್ನೋದನ್ನ ಹೊರಗಡೆ ಹುಡುಕ್ತಾ ಇರ್ತೀವಿ. ಸಂತೋಷ ಅನ್ನೋದು ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗತಕ್ಕಂತಹ ವಸ್ತು ಅಲ್ಲ, ಅದು ನಮ್ಮಲ್ಲಿ ಆಲ್ರೆಡಿ ಇದೆ. ನಾವು ಸಚ್ಚಿತ್ ಆನಂದ. ಆದ್ರೆ ಏನಾಗಿದೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂದ್ರೆ ನಮ್ಮಲ್ಲಿದ್ದಂತ ಈ ತಾಮಸ ಗುಣ ಅದು ಅದ್ರನ್ನ ಮುಚ್ಚಿಬಿಟ್ಟಿದೆ. ಸೊ ಯಾವಾಗ ನಾವು ಕೆಲಸ ಮಾಡ್ತೀವೋ, ಈ ಅಜ್ಞಾನದಿಂದ ಕೆಲಸ ಮಾಡ್ತೀವೋ, ಆಗ ನಾವು ಕೆಳಗೆ ಎಳೆಯಲ್ಪಡ್ತೀವಿ. ನಮ್ಮ ಈಗಿನ ಎಲ್ಲ ತೊಂದರೆಗಳು ಬರ್ತಾ ಇರೋದು ಕೇವಲ ನಮ್ಮ ಅಜ್ಞಾನದಿಂದ. ನಾವು ಯಾವಾಗ ನಾವು ಅದರಿಂದ ಮೇಲೆ ಎತ್ಕೊಳ್ತೀವೋ ಆಗ ನಮಗೆ ಈ ಭಗವಂತನ ಅನುಭವ ಆಗ್ಲಿಕ್ಕೆ ಸಾಧ್ಯ. ಸೊ ನಾವು ನಮ್ಮನ್ನ ನಾವು ಮೇಲೆ ಎತ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ಸಾತ್ವಿಕ ಗುಣಕ್ಕೆ ಬರಬೇಕು. ನಾವು ಇರ್ತಕ್ಕಂಥದ್ದು ಈಗ ರಾಜಸ ಗುಣ ಮತ್ತೆ ತಾಮಸ ಗುಣ. ಅದರಿಂದ ನಾವು ಸಾತ್ವಿಕ ಗುಣಕ್ಕೆ ಎತ್ಕೊಳ್ಬೇಕು. ಸಾತ್ವಿಕ ಗುಣದಿಂದ ಮತ್ತೆ ಶುದ್ಧ ಸತ್ವಕ್ಕೆ, ಅದು ಸಾತ್ವಿಕಕ್ಕಿಂತ ಮೇಲೆ ಇರುತ್ತೆ ಶುದ್ಧ ಸತ್ವ ಗುಣ. ಶುದ್ಧ ಸತ್ವಕ್ಕೆ ಗುಣಕ್ಕೆ ನಾವು ಬರಬೇಕು. ಈ ಶುದ್ಧ ಸತ್ವಕ್ಕೆ ಬಂದಾಗ ಆಗ ನಮಗೆ ಭಗವಂತನ ಜೊತೆ ನಮ್ಮ ಸಂಬಂಧ ಏನು ಅನ್ನೋದು ನಮಗೆ ಅರ್ಥ ಆಗತ್ತೆ. ಸೊ ಹೇಗೆ ನಾವು ಈ ಸಾತ್ವಿಕ ಗುಣಕ್ಕೆ ಅಥವಾ ಶುದ್ಧ ಸತ್ವಕ್ಕೆ ತೆಗೆದುಕೊಂಡು ಹೋಗೋದು? ಮೊದಲನೇದಾಗಿ ನಮ್ಮ ಜೀವನ ಸ್ಟೈಲ್, ಲೈಫ್ ಸ್ಟೈಲ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು. ಲೈಫ್ ಸ್ಟೈಲ್ ಅನ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು? ಬೆಳಗ್ಗೆ ಎದ್ದು ಬೇಗ ಏಳ್ಬೇಕು. ಬೇಗ ಹೇಳೋದು ನಮ್ಮಲ್ಲಿ ಹೆಚ್ಚು ಜನರು ಬೇಗ ಹೇಳ್ತಾ ಇದ್ದೀವಿ, ಅದು ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ಹೊರಗಿನ ಜನರನ್ನು ನೋಡಿದ್ರೆ 6:30 7 ಗಂಟೆಗೆ ಹೇಳೋದು ಕೂಡ ಅವರಿಗೆ ಬೇಗ ಅಂತ ಎಷ್ಟೊಂದು ಜನರಿಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಬ್ರಹ್ಮ ಮುಹೂರ್ತ ಅನ್ನೋದು ಬೆಳಿಗ್ಗೆ 3:40ರಿಂದ 6 ಗಂಟೆಯವರೆಗೂ ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗುತ್ತೆ. ಸೊ ಹಾಗಾಗಿ ಯಾರು ನಾವು ಈ ಭಕ್ತಿ ಸೇವೆಯಲ್ಲಿ ಮುಂದುವರಿತೀವಿ ಅಂತ ಡಿಸೈಡ್ ಮಾಡ್ತೀವೋ ಅವರು ಖಂಡಿತ ನಾವು ಬ್ರಹ್ಮ ಮುಹೂರ್ತದಲ್ಲಿ ಹೇಳುವ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಆಗ ಆ ಬ್ರಹ್ಮ ಮುಹೂರ್ತದಲ್ಲಿ ಇಡೀ ವಾತಾವರಣವೇ ನಮಗೆ ಈ ಸಾತ್ವಿಕವಾಗಿ ಇರುತ್ತೆ.
ಆ ಟೈಮಲ್ಲಿ ನಾವು ಜಪ ಮಾಡಿದ್ರೆ ಬೆಳಿಗ್ಗೆ ಎದ್ದಿರ್ತೀವಿ, ಮೈಂಡ್ ಕೂಡ, ನಮ್ಮ ಮನಸ್ಸು ಕೂಡ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತೆ ಅಲ್ವಾ? ಹಾಗಾಗಿ ಜಪ ಮಾಡುವ ನಮ್ಮ ಜಪದ ಕ್ವಾಲಿಟಿ ಇರುತ್ತಲ್ಲ, ಅದು ಕೂಡ ಒಳ್ಳೆದಾಗಿರುತ್ತೆ. ಜಪದ ಕ್ವಾಲಿಟಿ ಕೂಡ ದಿನದಿಂದ ದಿನ ಅದು ಉತ್ತಮ ಆಗ್ತಾ ಹೋಗುತ್ತೆ. ಸೊ ಬೇಗ ಮಲಗಬೇಕು, ಬೇಗ ಏಳ್ಬೇಕು ಅಂತ ಅಂದ್ರೆ ಆಟೋಮ್ಯಾಟಿಕ್ ಆಗಿ ನಾವು ಬೇಗ ಮಲ್ಗೋದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಬೇಕು. ಮಲ್ಗೋದೇ 11:30 ನಾವು 4:30-5 ಗಂಟೆಗೆ ಏಳ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬೇಗ ಮಲ್ಗೋದು ಮತ್ತು ಬೇಗ ಏಳುವುದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಫಸ್ಟ್ ಪಾಯಿಂಟ್. ಇನ್ನೊಂದು ಆಹಾರ. ಆಹಾರ ಅನ್ನೋದು ನಾವು ಶುದ್ಧವಾದ ವೆಜಿಟೇರಿಯನ್ ಫುಡ್ ಅನ್ನ ತಿನ್ನುವುದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಬರೀ ವೆಜಿಟೇರಿಯನ್ ಫುಡ್ ಅಲ್ಲ, ಆ ಫುಡ್ ಕೃಷ್ಣಟೇರಿಯನ್ ಅಂತ ಹೇಳಲಾಗುತ್ತೆ. ಏನಪ್ಪಾ ಅಂದ್ರೆ ನಾವು ಏನ್ ಆಹಾರವನ್ನ ತಗೊಳ್ತೇವೋ ಅದನ್ನ ಭಗವಂತನಿಗೆ ಅರ್ಪಿಸಿ ನಾವು ತಿನ್ಬೇಕು. ಭಗವಂತನಿಗೆ ಅರ್ಪಿಸಬೇಕು ಅಂದಾಗ ನ್ಯಾಚುರಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋದಿಲ್ಲ ಅಲ್ವಾ? ಆಟೋಮೆಟಿಕ್ ಆಗಿ ಅದರಿಂದೆಲ್ಲ ನಾವು ಹೊರಗೆ ಬರ್ತೀವಿ. ಸೊ ಪ್ರಸಾದವನ್ನ ತೆಗೆದುಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಾಗ, ಈಗ ವ್ಯಾಕ್ಸಿನೇಷನ್ ಕೊಟ್ಟಾಗ ದೇಹದಲ್ಲಿ ಅದು ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತೆ. ವ್ಯಾಕ್ಸಿನೇಷನ್ ರೋಗದ ವಿರುದ್ಧ ಅಲ್ವಾ? ಹಾಗೇನೆ ಈ ಪ್ರಸಾದ ಅನ್ನೋದು ನಮ್ಗೆ ಅರಿವಿಲ್ಲದೆ ನಮ್ಮ ದೇಹದ ಮೇಲೆ ಅದು ಪ್ರಭಾವ ಬೀರ್ತಾ ಹೋಗುತ್ತೆ. ನಾವು ಬಹಳ ಬೇಗ ಕೃಷ್ಣ ಭಕ್ತಿನಲ್ಲಿ ಮುಂದೆವರಿತಾ ಹೋಗ್ತೀವಿ. ಅದು ನಮ್ಮ ದೇಹದಲ್ಲಿದ್ದಂತಹ ಈ ಕಲ್ಮಶಗಳನ್ನ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಐಹಿಕ ಕಲ್ಮಶಗಳಿದೆ, ಅದು ಬಹಳ ಬಹಳ ಬೇಗ ನಮ್ಮಲ್ಲಿ ಐಹಿಕ ಕಲ್ಮಶಗಳನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಮಿರಾಕಲ್ಸ್ ಆಗುವುದನ್ನು ಕೂಡ ನಾವು ನೋಡ್ಬೋದು. ಕೃಷ್ಣ ಭಕ್ತಿಯಲ್ಲಿ ನಾವು ಹೇಗೆ ಮುಂದುವರಿತಾ ಹೋಗ್ತೀವಿ, ಯಾವ ತರ ಅದು ನಮ್ಗೆ ಅದ್ಭುತಗಳನ್ನ ತೋರಿಸ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಈಗ ನಮ್ಮ ಭಕ್ತಿ ಹೇಗಿದೆಪ್ಪ ಅಂತ ಅಂದ್ರೆ, ನಾವು ಕೃಷ್ಣನಿಗೆ ಒಂದು ಸಿಹಿ ಪೊಂಗಲೋ ಅಥವಾ ಇನ್ನೇನಾದ್ರೂ ಸಿಹಿಯಾದ ಸ್ವೀಟ್ ಅನ್ನವನ್ನ ಮಾಡಿ ತಗೊಂಡು ಹೋಗಿ ಭಗವಂತನಿಗೆ ಅರ್ಪಿಸ್ತಾ ಇದ್ದೇವೆ ಅನ್ಕೊಳ್ಳೋಣ. ಅರ್ಪಿಸುವ ಮೊದಲು ಏನ್ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದಷ್ಟು ಮರುಳನ್ನ ಚಿಮ್ಕಿಸ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಮರಳು ಚಿಮ್ಕಿಸ್ತಾ ಇಲ್ಲ, ಆದ್ರೆ ನಮ್ಮಲ್ಲಿದ್ದಂತಹ ಈ ಕಲ್ಮಶಗಳು, ನಮ್ಮ ಮೈಂಡ್ ಅಲ್ಲಿ ಇದ್ದಂತಹ ಕಲ್ಮಶಗಳು ಈ ಮರಳಿನ ತರ ಇರುತ್ತೆ. ಅದನ್ನ ತಗೊಂಡೋಗಿ ನಾವು ಕೃಷ್ಣನಿಗೆ ಕೊಡ್ತಾ ಇದ್ದೀವಿ. ಪಾಪ ಕೃಷ್ಣ ಏನ್ ಮಾಡ್ಬೇಕು, ಆ ಮರಳನ್ನೆಲ್ಲ ತೆಗೆದು ಸ್ವೀಟ್ ಅನ್ನವನ್ನ ತಿನ್ಬೇಕು. ಆದ್ರೆ ನಾವು ನಮ್ಮ ಮನಸ್ಸನ್ನ ಶುದ್ಧ ಇಟ್ಕೊಂಡಾಗ, ಯಾವಾಗ ನಾವು ಮುಂದುವರಿತಾ ಹೋಗ್ತೀವೋ ಆಗ ಸ್ವೀಟ್ ಅನ್ನವನ್ನ ಕೊಟ್ರೆ ಕೃಷ್ಣನ ತೃಪ್ತಿಗಾಗಿ, ಪ್ರೀತಿಗಾಗಿ ಅವನು ಖುಷಿಯಿಂದ ಸ್ವೀಕರಿಸ್ತಾನೆ. ಹಾಗೂ ನಾವು ಆಧ್ಯಾತ್ಮಿಕವಾಗಿ ಬಹಳ ಬೇಗ ಮುಂದೆವರಿಬಹುದು ಅಂತ ಹೇಳಲಾಗುತ್ತೆ. ಹರೇ ಕೃಷ್ಣ. ಟೈಮ್ ಆಯ್ತು ಅನ್ಸುತ್ತೆ, ಎಂಡ್ ಮಾಡೋಣ ಇಲ್ಲಿಗೆ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. 3 ಬಾರಿ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. 1 ನಿಮಿಷ, ನಾನು ಎಂಡ್ ಮಾಡ್ತೀನಿ. ಒಂದೇ